ಎಲ್ಲರಿಗೂ ನಮಸ್ಕಾರ. ವಿಜಯಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಿರೀಶ್ ಕುಮಾರ್, ಅರ್ಥಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಶ್ರೀ ವನ್ನಾದೇವಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದಂಡಿನ ಶಿವರ, ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ವಿಜಯಭವ ಯೂಟ್ಯೂಬ್ ಚಾನಲ್ 2.0 ವತಿಯಿಂದ ಆಯೋಜನೆ ಮಾಡಿರುವಂತಹ ನಮ್ಮ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಸ್ಪರ್ಧಾರ್ಥಿಗಳನ್ನ, ಅದರಲ್ಲೂ ಕೂಡ ನಮ್ಮ ಅಂತಿಮ ವರ್ಷದ ವ್ಯಾಸಂಗ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿ ಮಾಡುವ ಉದ್ದೇಶದಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ಕಾಲೇಜು ಶಿಕ್ಷಣ ಇಲಾಖೆ ವತಿಯಿಂದ ಹಲವಾರು ಕಾರ್ಯಕ್ರಮಗಳನ್ನ, ಹಲವಾರು ವಿಡಿಯೋಗಳನ್ನ ಮಾಡಿಸಲಾಗ್ತಾ ಇದೆ. ಇಂತಹ ಒಂದು ವಿಡಿಯೋದಲ್ಲಿ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆಯಲ್ಲಿ ಹೇಗೆಲ್ಲ ಪ್ರಶ್ನೆಗಳು ಬರ್ಬೋದು, ಹೇಗೆ ಆ ಪೂರ್ವ ಸಿದ್ಧತೆಯನ್ನ ಹೊಂದಿದ್ದು ಅಂತಿಮವಾಗಿ ಯಶಸ್ಸನ್ನ ಪಡೆಯಬಹುದು ಅನ್ನೋ ಒಂದು ಉದ್ದೇಶಕ್ಕೆ ಮೊದಲ ಒಂದು ವಿಡಿಯೋದಲ್ಲೇ, ಅದರಲ್ಲೂ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರ ಅಂದ್ರೆ ಏನು, ಅರ್ಥಶಾಸ್ತ್ರದ ಪಿತಾಮಹರು ಅದು ಚಾಣಕ್ಯ ಅಥವಾ ಕೌಟಿಲ್ಯ ಅಥವಾ ವಿಷ್ಣುಗುಪ್ತನಿಂದ ಹಿಡಿದು ಆಧುನಿಕ ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್ಗೆ ಸಂಬಂಧಪಟ್ಟಂತೆ ಇರ್ಬೋದು. ಅದೇ ಅರ್ಥಶಾಸ್ತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿ ಅನ್ಸ್ಕೊಂಡಂತ ನೊಬೆಲ್ ಪ್ರಶಸ್ತಿಯನ್ನ ಭಾರತದಲ್ಲಿ ಪಡೆದಂತ ಅಮರ್ತ್ಯ ಸೇನ್ ಅವರ ಬಗ್ಗೆ ಇರ್ಬೋದು, 2024ರಲ್ಲಿ ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದವರ ಬಗ್ಗೆ ಇರ್ಬೋದು. ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನದ ವಿಧಿಗಳು, ಭಾರತೀಯ ಸಂವಿಧಾನದಲ್ಲಿ ಹಲವಾರು ವಿಧಿಗಳನ್ನ ಕಂಡ್ರು ಕೂಡ ನಮ್ಮ ಅರ್ಥಶಾಸ್ತ್ರಕ್ಕೆ ಯಾವುದೆಲ್ಲ ವಿಧಿಗಳು ತುಂಬಾ ಉಪಯುಕ್ತವಾಗಿವೋ ಅದರ ಒಂದು ಸಂಕ್ಷಿಪ್ತ ನೋಟವನ್ನ, ಮುಂದುವರೆದ ಭಾಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಮುಖವಾದ ರೇಖೆಗಳ ಬಗ್ಗೆ ಕೇಳ್ತಾರೆ, ಆ ರೇಖೆಗಳ ಒಂದು ಸಂಕ್ಷಿಪ್ತ ಚಿತ್ರಣದ ಬಗ್ಗೆ ಇರ್ಬೋದು. ಭಾರತದ ಆರ್ಥಿಕ ವ್ಯವಸ್ಥೆಯ ವಲಯಗಳು ಅಂತ ಬಂದಾಗ ಪ್ರಾಥಮಿಕ ಇರ್ಬೋದು, ಮಾಧ್ಯಮಿಕ ವಲಯ ಇರ್ಬೋದು, ಸೇವಾ ವಲಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಆ ಅರ್ಥಶಾಸ್ತ್ರದಲ್ಲೇ ಪ್ರಮುಖವಾದ ಒಂದು ಪರಿಕಲ್ಪನೆ ಏನು ಇವತ್ತು ನಾವು ಮಾತಾಡ್ತಿದೀವಿ, ಇಡೀ ಜಗತ್ತಲ್ಲೇ ಭಾರತ 4ನೇ ದೊಡ್ಡ ಆರ್ಥಿಕತೆಯಾಗಿ ಬೆಳೆದಿದೆ ಅಂದ್ರೆ ಆ GDP ಆಧಾರವನ್ನಾಗಿ ಇಟ್ಕೊಂಡಂತ ಅಂಶಗಳ ಬಗ್ಗೆ ಇರ್ಬೋದು. ಈ ಎಲ್ಲ ವಿಚಾರಗಳನ್ನ ಕಳೆದ ಒಂದು ವಿಡಿಯೋದಲ್ಲಿ ಮಾಡಿದ್ದೇವೆ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ, ಎರಡನೇ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಮುಂದುವರೆದ ಭಾಗ ಅರ್ಥಶಾಸ್ತ್ರದಲ್ಲಿ ಇನ್ನೆಲ್ಲ ಪರಿಕಲ್ಪನೆಗಳನ್ನ, ಇನ್ನು ಉಳಿದ ಯಾವ ಪರಿಕಲ್ಪನೆಗಳನ್ನ ನಾನು ಪೂರ್ವ ಸಿದ್ಧತೆ ಮಾಡ್ಕೊಂಡ್ರೆ ಅಂತಿಮವಾಗಿ ಯಶಸ್ಸನ್ನ ಪಡಿಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದೀವಿ. ಆ ಒಂದು ಪ್ರಮುಖವಾದ ಈ ಒಂದು ವಿಡಿಯೋದ ಮುಂದಿನ ಪರಿಕಲ್ಪನೆ ಏನಿದೆ ಅನ್ನೋದನ್ನ ನೋಡೋಣ. ಬಹುತೇಕ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ನಮ್ಗೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದ ಪರಿಕಲ್ಪನೆ ಯಾವುದಂದ್ರೆ ರೆವಲ್ಯೂಷನ್ಸ್ ಅಥವಾ ಕ್ರಾಂತಿಗಳು ಅಂತ. ನಾನು ಇಲ್ಲಿ 1789ರಲ್ಲಿ ನಡೆದ ಫ್ರಾನ್ಸ್ ಮಹಾಕ್ರಾಂತಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೋ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಾನು ಮಾತಾಡ್ತಿಲ್ಲ. ಅರ್ಥವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏನು ಮಹತ್ತರ ಬದಲಾವಣೆ ಆಗಿದೆ, ಕ್ರಾಂತಿ ಅಂತ ಕಂಡಾಗ ಒಂದು ಪದ ಅರ್ಥ ಮಾಡ್ಕೋತೀವಿ, ಚೇಂಜಸ್, ಬದಲಾವಣೆ. ಹಾಗಾದ್ರೆ ಇಲ್ಲಿ ಕ್ರಾಂತಿಗಳು ಅಂದಾಗ ಅದು ನಾವು ಮಾತಾಡ್ತಾ ಇರೋದು ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇದನ್ನ ನಾವು ಎಕನಾಮಿಕ್ ರೆವಲ್ಯೂಷನ್ಸ್ ಅಂತಾನೆ ಕರಿತೀವಿ, ಆರ್ಥಿಕ ಕ್ರಾಂತಿಗಳು. ಹಾಗಾದ್ರೆ ಬಹುತೇಕ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ತಾ ಇರೋದು ನಾವು ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿರುವಂತ ವಿದ್ಯಾರ್ಥಿಗಳಿಗೆ ಈಗ ಅರ್ಥ ಆಗ್ತಾ ಇದೆ. ಹೌದು, ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಒಂದು ಪ್ರಶ್ನೆ ಯಾವ್ದ್ರ ಬಗ್ಗೆ ಇರುತ್ತೆ ಅಂದ್ರೆ ಕ್ರಾಂತಿಗಳ ಬಗ್ಗೆ ಇರುತ್ತೆ. ಹಾಗಾದ್ರೆ ಪ್ರಶ್ನೆ ಬರ್ತಾ ಇದೆ ಅಂದ್ರೆ ಅದಕ್ಕೆ ನಾನು ಹೆಚ್ಚಿನ ಕಾನ್ಸಂಟ್ರೇಷನ್ ಕೊಡ್ಬೇಕಾಗಿರೋದು ನನ್ನ ವೈಯಕ್ತಿಕ ಜವಾಬ್ದಾರಿ. ನಾನು ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಈ ಕ್ರಾಂತಿಗಳ ಬಗ್ಗೆ ನನಗೂ ಕೂಡ ಕನಿಷ್ಠ ಜ್ಞಾನ ಅನ್ನೋದು ಇರಲೇಬೇಕು. ಹಾಗಾದ್ರೆ ಈ ಒಂದು ಕ್ರಾಂತಿಯಲ್ಲೇ ವೆರಿ ಫಸ್ಟ್ ಒನ್ ನೋಡೋಣ. ಯಾವ ಕ್ರಾಂತಿ ಬಗ್ಗೆ ಪ್ರಶ್ನೆ ಕೇಳ್ಬೋದು ಅಂದ್ರೆ ಗ್ರೀನ್ ರೆವಲ್ಯೂಷನ್ ಅಂತ, ಹಸಿರು ಕ್ರಾಂತಿ ಅಂತ. ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀನಿ. ಗ್ರೀನ್ ಅನ್ನೋ ಪದದಲ್ಲೇ ಹಲವಾರು ಪರಿಕಲ್ಪನೆಗಳನ್ನ ನಾವು ನೋಡೋಣ. ಹಾಗಾದ್ರೆ ಈಗ ಜಸ್ಟ್ ಗ್ರೀನ್ ರೆವಲ್ಯೂಷನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಗ್ರೀನ್ ರೆವಲ್ಯೂಷನ್ ಎಂಬುದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದಾನೆ, ಅಗ್ರಿಕಲ್ಚರ್. ದೇಶದ ಅರ್ಥವ್ಯವಸ್ಥೆಯ ಮೊದಲ ವಲಯ ಅನ್ಸ್ಕೊಂಡದ್ದೇ ಕೃಷಿ ವಲಯ. ಭಾರತದ ಆರ್ಥಿಕತೆಯ ಬೆನ್ನೆಲುಬು ಅನ್ಸ್ಕೊಂಡಂತದ್ದೇ ವ್ಯವಸಾಯ ಅಥವಾ ಕೃಷಿ ಕ್ಷೇತ್ರ ಅಂತ ಕರಿತೀವಿ. ಆದ್ರೆ ಇಂಥ ಒಂದು ವ್ಯವಸಾಯ ಅನ್ನೋದು ಮಾನ್ಸೂನ್ ಮಳೆಯೊಡನೆ ಆಡುವ ಜೂಜಾಟ ಅಂತಾನೂ ಕೂಡ ಕರೀತಾರೆ. ಕಾರಣ ಇಷ್ಟೇ, 1960-70ರ ದಶಕದಲ್ಲೇ ದೇಶದ ಕೃಷಿ ವ್ಯವಸ್ಥೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ಕೃಷಿ ಕ್ಷೇತ್ರ ಎಂತ ಒಂದು ಕನಿಷ್ಠ ಪರಿಸ್ಥಿತಿಗೆ ಹೋಯ್ತು ಅಂದ್ರೆ ಮಿತಿಮೀರಿ ಬೆಳೀತಾ ಇದೆ. ಒಂದ್ ಕಡೆ ಜನಸಂಖ್ಯೆ, ಮತ್ತೊಂದು ಕಡೆ ಹೇಳೋದಾದ್ರೆ ಕೃಷಿಯಲ್ಲಿ ಸಾಕಷ್ಟು ಉತ್ಪಾದನೆ ಕಡಿಮೆ ಹೋಯ್ತು. ಇಂಥ ಆಹಾರಕ್ಕೆ ಸಂಬಂಧಪಟ್ಟಂತ ಮಿತಿಮೀರಿ ಎದ್ದಂತ ಒಂದು ಬೇಡಿಕೆಯನ್ನ ಸರಿದೂಗಿಸ್ಬೇಕು ಅಂತಾಗಲೇ ಅಂದು 1965ರ ಸಂದರ್ಭದಲ್ಲಿ ದೇಶ ಕಂಡ ಪ್ರಾಮಾಣಿಕ ಪ್ರಧಾನಮಂತ್ರಿ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಒಂದು ಕಡೆ 1962 ಭಾರತ ಚೀನಾ ಯುದ್ಧ, ಮತ್ತೊಂದು ಕಡೆ 1965ರ ಭಾರತ ಪಾಕಿಸ್ತಾನ ಯುದ್ಧ. ಎರಡು ಯುದ್ಧಗಳಿಂದ ರಕ್ಷಣಾ ವೆಚ್ಚ ಜಾಸ್ತಿ ಆಯ್ತು, ಮತ್ತೊಂದು ಕಡೆ ಅಭಿವೃದ್ಧಿ ವೆಚ್ಚ ಕುಂಠಿತ ಆಗುತ್ತೆ. ಒಂದ್ ಕಡೆ ರಕ್ಷಣಾ ವೆಚ್ಚ ಜಾಸ್ತಿ, ಮತ್ತೊಂದು ಕಡೆ ಅಭಿವೃದ್ಧಿ ವೆಚ್ಚ ಕುಂಠಿತ. ಮತ್ತೊಂದು ಕಡೆ ಮಾನ್ಸೂನ್ ಮಳೆ ಕೈ ಕೊಡುತ್ತೆ, ಮತ್ತೊಂದು ಕಡೆ ಆಹಾರ ಧಾನ್ಯಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿ ಬಂದು ಎಲ್ಲ ಕಾರಣದಿಂದಲೇ 3ನೇ ಪಂಚವಾರ್ಷಿಕ ಯೋಜನೆ ವಿಫಲಗೊಳ್ಳುತ್ತೆ.
ಆದ್ರೆ ನೆನಪಿರ್ಲಿ, ಆ 3ನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲೇ ದೇಶದ ಕೃಷಿ ವ್ಯವಸ್ಥೆಯನ್ನ ಸುಧಾರಣೆ ಮಾಡಬೇಕು ಅಂತ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಒಂದು ಕನಸಿನ ಕೂಸಾಗಿ ಬಂದ ಒಂದು ಕ್ರಾಂತಿಗೆ ಹಸಿರು ಕ್ರಾಂತಿ. ಆದ್ರೆ ಬಹುತೇಕ ನಾವು ಅನ್ಕೋತೀವಿ ಅದು ಇಂದಿರಾ ಗಾಂಧಿ ಅವರಿಗೆ ಕ್ರೆಡಿಟ್ ಹೋಗುತ್ತೆ, ಬಟ್ ಅದಕ್ಕೆ ಬೀಜವನ್ನು ಅಂಕುರ ಆಗ್ತಂದ ಯಾರು ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ. ಹಾಗಾದ್ರೆ ಹಸಿರು ಕ್ರಾಂತಿ ಎಂಬುದು ಕೃಷಿ ಕ್ಷೇತ್ರ, ಆಹಾರ ಧಾನ್ಯದ ಉತ್ಪಾದನೆಗೆ ಸಂಬಂಧಪಟ್ಟೈತೆ. ಈ ಕೃಷಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಬದಲಾವಣೆ ಕಂಡಿರೋದನ್ನೇ ನಾವೇನಂತ ಕರಿತೀವಿ, ದ ಸೈಂಟಿಫಿಕ್ ಫಾರ್ಮಿಂಗ್ ಅಂತ ಕರಿತೀವಿ. ವೈಜ್ಞಾನಿಕ ಬೇಸಾಯ, ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನ ತಂತ್ರಜ್ಞಾನದ ಅನ್ವಯಿಕತೆ, ಅಪ್ಲಿಕೇಶನ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇನ್ ಅಗ್ರಿಕಲ್ಚರ್. ಕೃಷಿ ಕ್ಷೇತ್ರದಲ್ಲಿ ನಾವು ಅಭೂತಪೂರ್ವವಾದ ಬದಲಾವಣೆಯನ್ನ ತರಬೇಕು, ರಚನಾತ್ಮಕ ಬದಲಾವಣೆ ತರಬೇಕು ಅಂದ್ರೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಾದ ಬದಲಾವಣೆಗಳನ್ನ ಅಳವಡಿಸ್ಕೋಬೇಕು, ಅನ್ವಯ ಮಾಡ್ಕೋಬೇಕು. ಅದನ್ನೇ ನಾವೇನಂತ ಕರಿತೀವಿ, ಸೈಂಟಿಫಿಕ್ ಫಾರ್ಮಿಂಗ್, ವೈಜ್ಞಾನಿಕ ಬೇಸಾಯ ಅಂತ ಕರಿತೀವಿ. ಯಾವಾಗ ಪ್ರೀ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್, ಒಂದು ಫ್ಲೋ ಚಾರ್ಟ್ ಅಲ್ಲಿ ಹೇಳ್ಕೊಡ್ತೀನಿ. ಪ್ರೀ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಯ ತಂತ್ರಗಳನ್ನ ಅಳವಡಿಸ್ಕೊಂಡಿದ್ದಕ್ಕೆ ಕೃಷಿ ಉತ್ಪಾದನೆ ಬದಲಾವಣೆ ಐತಲ್ಲ, ಅದನ್ನೇ ನಾವು ಗ್ರೀನ್ ರೆವಲ್ಯೂಷನ್ ಅಂತ. ನೆನಪಿರ್ಲಿ, ಅಲ್ಲಿ ಒಂದು ಮಾದರಿ ಅಂತ ಕರಿತೀವಿ, 2x2x2x2 ಮಾದರಿ ಅಂತ ಕರೀತಾರೆ. ಏನಾಗಾದ್ರೆ 2x2x2 ಯಾವ ಪುಸ್ತಕದಲ್ಲಿ ಇರ್ಲಿಲ್ವಲ್ಲ? ಹೌದು, ನಾವಾಗ ಕ್ರಿಯೇಟ್ ಮಾಡೋದೈತಲ್ಲ, ಅದನ್ನೇ ನಾವು ಕ್ರಿಯೇಟಿವಿಟಿ ಅಂತ ಕರೆಯೋಣ. ಏನು 2x2x2? ಫಸ್ಟ್ ಒನ್ ನೋಡೋಣ. 2 ಎಂಬುದು ರಾಜ್ಯಗಳು. ಹಾಗಾದ್ರೆ ಮೆಕ್ಸಿಕೋದಲ್ಲಿ ಜಗತ್ತಿನ ಮೊದಲ ಹಸಿರು ಕ್ರಾಂತಿ ಕಂಡು ಬಂದಿದ್ದು ನಾರ್ಮನ್ ಬೋರ್ಲಾಗರ್ ಅವರ ಕನಸಿನ ಕೂಸು. ಹಾಗಾದ್ರೆ ಭಾರತದಲ್ಲೇ ಮೊದಲು ಯಾವ 2 ರಾಜ್ಯಗಳಲ್ಲಿ ಬಂತು ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ. ಆದ್ರೆ ಮುಂದೆ ವಂದನಾ ಶಿವನ್ ಅವರು ಮೇಡಮ್ ಹೇಳ್ತಾರೆ, ನಮ್ಮ ಏನು ಗ್ರೀನ್ ರೆವಲ್ಯೂಷನ್ ಅನ್ನ ದೇಶದ ಎಲ್ಲಾ ರಾಜ್ಯಗಳಿಗೂ ಎಲ್ಲ ಭಾಗಗಳಿಗೂ ವಿಸ್ತರಣೆ ಮಾಡಿ ಅಂತ. ಅದು ವಂದನಾ ಶಿವ. ಆದ್ರೆ ನಮ್ಗೆ ನೆನಪಾಗಿರೋದೇ MS ಸ್ವಾಮಿನಾಥನ್. ಹೌದು, ಭಾರತದ ನಾರ್ಮನ್ ಬೋರ್ಲಾಗ್ ಭಾರತದ ಹಸಿರು ಕ್ರಾಂತಿ ಹರಿಕಾರ ಅನ್ಸ್ಕೊಂಡಂತ MS ಸ್ವಾಮಿನಾಥನ್ ಅವರ ಕನಸಿನ ಕೂಸಾಗಿ ಬಂದ ಹಸಿರು ಕ್ರಾಂತಿ ಮೊದಲು ಕಂಡುಬಂದಿದ್ದೆ 2 ರಾಜ್ಯಗಳಲ್ಲಿ, ಅದು ಪಂಜಾಬ್ ಮತ್ತೊಂದು ಹರಿಯಾಣ ಅಂತ ಕರಿತೀವಿ. ಹಾಗಾದ್ರೆ ಗೋಧಿಯ ಕಣಜ ಎಂದು ಯಾವ ರಾಜ್ಯವನ್ನ ಕರೆಯಲಾಗುವುದು ಅಂತ ಪ್ರಶ್ನೆ ಕೇಳಿದಾನೆ, ಅದು ಪಂಜಾಬ್. ಹಾಗಾದ್ರೆ ಮೊದಲು ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಲ್ಲಿ ಕಂಡು ಬಂದ್ರೆ ಮುಂದುವರೆದ ಭಾಗ 2 ಎಂಬುದು ಏನಂದ್ರೆ 2 ಬೆಳೆಗಳು. ಭತ್ತ ಮತ್ತು ಗೋಧಿಯಲ್ಲೇ ಮೊದಲು ಹಸಿರು ಕ್ರಾಂತಿಯ ಒಂದು ಪ್ರಾಯೋಗಿಕತೆ ಬರುತ್ತೆ, ಅದನ್ನೇ ನಾವು 2 ಬೆಳೆಗಳು. ಹಾಗಾದ್ರೆ ಇನ್ಯಾವುದು ಇದು 2 ಎಂಬುದು ಕಾರ್ಯಕ್ರಮಗಳು. ಹೌದು, ತುಂಬಾ ಸರಿ ಪ್ರಶ್ನೆ ಕೇಳಿರೋದ್ರಲ್ಲಿ 2 ಕಾರ್ಯಕ್ರಮಗಳು ಯಾವುದು ಅಂದ್ರೆ, ಒಂದೇದು HYVP, ಎರಡನೇದು IADP. ಡೈರೆಕ್ಟ್ ಪ್ರಶ್ನೆ ತೆಗೆದಾನೆ, ಪ್ರೀವಿಯಸ್ ಪೇಪರ್ ನೀವು ಸಾಲ್ವ್ ಮಾಡಿ. HYV ಎಂದರೆ ಅಂತ ಪ್ರಶ್ನೆ ಕೇಳಿದಾನೆ. ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್, ಅಧಿಕ ಇಳುವರಿ ವೈವಿಧ್ಯತಾ ಕಾರ್ಯಕ್ರಮ. ಬಿತ್ತನೆ ಬೀಜಗಳಲ್ಲಾದ ಸಂಶೋಧನೆಯನ್ನ ಕೃಷಿ ಭೂಮಿಗೆ ಅಳವಡಿಸ್ಕೊಳ್ಳೋಣ, ಅಧಿಕ ಇಳುವರಿ ಕೊಡುವ ಬಿತ್ತನೆ ಬೀಜಗಳನ್ನ ಬಳಕೆ ಮಾಡೋಣ. HYVP. ಇನ್ನೊಂದು ಹೇಳ್ತಾರೆ IADP, ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. IRDP ಅಲ್ಲ, IRDP ಅನ್ನೋದು ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದು PDO ಎಕ್ಸಾಮ್ ಇಂಪಾರ್ಟೆಂಟ್. IADP ಮತ್ತು HYVP ಸಿಂಪಲ್ ಕ್ವಶನ್. ಹಸಿರು ಕ್ರಾಂತಿ ಎಂಬುದು ಯಾವ 2 ಕಾರ್ಯಕ್ರಮಗಳ ಒಂದು ಫಲ ಅಂತ ಬಂದ್ರೆ HYVP, ಇನ್ನೊಂದು IADP. ಇದೇ ತರ ಮುಂದೊಂದು ಹೇಳೋಣ, NREP ಮತ್ತೊಂದು SGSY ಅಂತ ಕರಿತೀವಿ, ಅದು ನರೇಗಾಗೆ ಸಂಬಂಧಪಟ್ಟಿರೋದು. HYVP, IADP 2 ಕಾರ್ಯಕ್ರಮಗಳು. ಹಾಗಾದ್ರೆ ಇದ್ಯಾವ್ದು ಇದು 2 ಅಂದ್ರೆ ವ್ಯಕ್ತಿಗಳು ಅಂತ ಕರಿತೀವಿ. ಹೌದು, 2 ವ್ಯಕ್ತಿಗಳಲ್ಲಿ ವೆರಿ ಫಸ್ಟ್ ಒನ್ ನೆನ್ಸ್ಕೊಳ್ಳೇಬೇಕು ನಾನು, MS ಸ್ವಾಮಿನಾಥನ್, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ, ಹಸಿರು ಕ್ರಾಂತಿಯ ಹರಿಕಾರ, ಭಾರತದ ನಾರ್ಮನ್ ಬೋರ್ಲಾಗ್ ಅಂತ ಗುರುತಿಸ್ತೀವಿ. ಇತ್ತೀಚೆಗೆ ಕೇಂದ್ರ ಸರ್ಕಾರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅನ್ಸ್ಕೊಂಡಂತ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡುತ್ತೆ. ಅದು ನಮ್ಮ MS ಸ್ವಾಮಿನಾಥನ್ ಅವರಿಗೆ 5 ಜನ ಕೊಡ್ತಾರೆ. ಅದರಲ್ಲಿ MS ಸ್ವಾಮಿನಾಥನ್ ಇರ್ಬೋದು, ಕರ್ಪೂರಿ ಠಾಕೂರ್ ಇರ್ಬೋದು, ನಮ್ಮ ಲಾಲ್ ಕೃಷ್ಣ ಅಡ್ವಾಣಿ ಇರ್ಬೋದು, ಚೌಧರಿ ಚರಣ್ ಸಿಂಗ್ ಇರ್ಬೋದು, ಮತ್ತೋರ್ವ ವ್ಯಕ್ತಿ PV ನರಸಿಂಹರಾವ್. ಎಂತ ಅಭೂತಪೂರ್ವ ವ್ಯಕ್ತಿಗಳಿಗೆ ಕೊಡ್ತಾರೆ ಅಂದ್ರೆ ಅದರಲ್ಲಿ ಒಂದು MS ಸ್ವಾಮಿನಾಥನ್. ಬಟ್ ವಿಷಾದನೀಯ ಸಂಗತಿ, ಇತ್ತೀಚೆಗೆ ನಾವು ಅವ್ರನ್ನ ಕಳ್ಕೋತೀವಿ. ಡಾಕ್ಟರ್ MS ಸ್ವಾಮಿನಾಥನ್ ರಾಷ್ಟ್ರೀಯ ಕೃಷಿ ಆಯೋಗದ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದಂತವ್ರೆ ಡಾಕ್ಟರ್ MS ಸ್ವಾಮಿನಾಥನ್. ಒಂದು ವಿಡಿಯೋದಲ್ಲಿ ಹಸಿರು ಕ್ರಾಂತಿಯ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ. ಅದರಲ್ಲಿ 2 ಎಂದಾಗ ವ್ಯಕ್ತಿಗಳು MS ಸ್ವಾಮಿನಾಥನ್. ಇನ್ನೊಬ್ಬರನ್ನ ನಾನು ಹೆಸ್ಕೊಳ್ಳೇಬೇಕು, ಬಿ ಶಿವರಾಮನ್ ಅಂತ ಗುರುತಿಸ್ತೀವಿ, BS ಅಂತ. ಬಿ ಶಿವರಾಮನ್ ನೆನಪಾಯ್ತು. ದೇಶದ ಕೃಷಿ ಕ್ಷೇತ್ರದ, ದೇಶದ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರದ ಅತ್ಯುನ್ನತ ಬ್ಯಾಂಕ್ ಅನ್ಸ್ಕೊಂಡಂತ ನಬಾರ್ಡ್ ಬ್ಯಾಂಕಿಗೆ ಶಿಫಾರಸನ್ನ ಕೊಟ್ಟಂತವ್ರೆ ನಮ್ಮ ಬಿ ಶಿವರಾಮನ್ ಸಮಿತಿ ಅಂತ. ಅದನ್ನ ಸಮಿತಿಗಳಲ್ಲಿ ಹೇಳ್ತೀನಿ, ಶಿವರಾಮನ್ ಮತ್ತೊಬ್ರು ನಮ್ಮ MS ಸ್ವಾಮಿನಾಥನ್. ಇನ್ ಕೆಲವರು ಹೇಳ್ತಾರೆ ಅಂದು ನಮ್ಮ ಕೃಷಿ ಸಚಿವರಾಗಿದ್ದಂತ C ಸುಬ್ರಹ್ಮಣ್ಯಂ ಅಂತನೂ ಕೂಡ ಗುರುತಿಸ್ತೀವಿ. ಇವರೆಲ್ಲರ ಒಂದು ಸತತ ಪರಿಶ್ರಮದ ಫಲ ಭಾರತದಲ್ಲಿ ಕಂಡು ಬಂದದ್ದೇ ಹಸಿರು ಕ್ರಾಂತಿ. ನೆನಪಿರ್ಲಿ, ಮೊದಲ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಇವರು ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ, ಎವರ್ ಗ್ರೀನ್ ರೆವಲ್ಯೂಷನ್.
ಸದಾ ಹಸಿರು ಕ್ರಾಂತಿ, ನಿತ್ಯ ಹಸಿರು ಕ್ರಾಂತಿ ಅಂತ. ಆದ್ರೆ ಹಳೆ ಪೇಪರ್ ಅಲ್ಲಿ ಇನ್ನೊಂದು ಪ್ರಶ್ನೆ ತೆಗೆದಿದ್ದ, ಗೋ ಬ್ಯಾಕ್ ಗ್ರೀನ್ ರೆವಲ್ಯೂಷನ್ ಸೆಕೆಂಡ್. ಅದು MS ಸ್ವಾಮಿನಾಥನ್ದಲ್ಲ, ವಂದನಾ ಶಿವ ಅಲ್ಲ, APJ ಅಬ್ದುಲ್ ಕಲಾಂ. ಕಾರಣ ಇವರೆಲ್ಲ ಹೇಳೋದು ಸೈಂಟಿಫಿಕ್ ಫಾರ್ಮೇ, ವಂದನಾ ಶಿವ ಹೇಳೋದು ಎಲ್ಲ ರಾಜ್ಯಗಳಿಗೆ ವಿಸ್ತರಣೆ ಮಾಡಿ ಅಂತ, APJ ಅಬ್ದುಲ್ ಕಲಾಂ ಹೇಳೋದು ಆರ್ಗ್ಯಾನಿಕ್. ಇವತ್ತೆಲ್ಲ ಕಡೆ ಮಾತಾಡ್ತಿರೋಂಥ ಪದ ಸಾವಯವ ಬೇಸಾಯ. ಸಾಯುವಂತಹ ಕೃಷಿ ಏನು ಸಾಯುವಂತ ಬೇಸಾಯ ಆಗಿರೋದನ್ನ ನಾವು ಏನ್ ಮಾಡ್ಬೇಕು, ಸಾವಯವ ಬೇಸಾಯವನ್ನಾಗಿ ಮಾಡ್ಬೇಕು. ಅಲ್ಲಿ ರಸಗೊಬ್ಬರಗಳಿಗೆ ಬದಲಾಗಿ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳಿಗೆ ಬದಲಾಗಿ ತಿಪ್ಪೆ ಗೊಬ್ಬರ ಅಥವಾ ಸಗಣಿ ಗೊಬ್ಬರ ಅಂತ ಏನ್ ಕರ್ತೀವಿ, ಪರಿಸರ ಸ್ನೇಹಿ ಕೃಷಿ ವಿಧಾನವನ್ನು ಅಳವಡಿಸ್ಕೊಳ್ಳೋಣ. ಅದನ್ನೇ ಗೋ ಬ್ಯಾಕ್ ಗ್ರೀನ್ ರೆವಲ್ಯೂಷನ್ ಸೆಕೆಂಡ್. ಡಬಲಿಂಗ್ ಆಫ್ ದ ಫುಡ್ ಗ್ರೇನ್ ಪ್ರೊಡಕ್ಷನ್, ಎವರ್ ಗ್ರೀನ್ ರೆವಲ್ಯೂಷನ್. L2L ಅಂತ ಕರೀತಾರೆ, ಲ್ಯಾಬ್ ಟು ಲ್ಯಾಂಡ್ ಅಂತ. ಫ್ಲೋ ಚಾರ್ಟ್ ಅಲ್ಲಿ ಅದನ್ನ ಹೇಳ್ಕೊಡೋಣ. ಅದನ್ನ ಒಂದು ವಿಡಿಯೋದಲ್ಲೇ ಎಲ್ಲ ಕ್ರಾಂತಿಗಳು ಬಂದಾಗ ಹಸಿರು ಕ್ರಾಂತಿಯ ಬಗ್ಗೆ, ಈ ಒಂದು ಪರೀಕ್ಷೆಗೆ ಹೇಗೆ ಸಿದ್ಧತೆ ಮಾಡಬೇಕು ಅನ್ನೋ ಈ ಒಂದು ವಿಡಿಯೋದಲ್ಲೇ ಜಸ್ಟ್ ನೀವು ನೆನೆಸ್ಕೋಬೇಕಾದ್ದು ಹಸಿರು ಕ್ರಾಂತಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತೆ. MS ಸ್ವಾಮಿನಾಥನ್ 2 ರಾಜ್ಯಗಳು ಯಾವುದು ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ, 2 ಬೆಳೆಗಳು ಯಾವುದು ಅಂದ್ರೆ ಭತ್ತ ಮತ್ತು ಗೋಧಿ, 2 ಕಾರ್ಯಕ್ರಮ ಯಾವುದು ಅಂದ್ರೆ HYVP ಮತ್ತು IADP. HYVP ಅಂದ್ರೆ ಹೈ ಯೀಲ್ಡಿಂಗ್ ವೆರೈಟಿ ಪ್ರೋಗ್ರಾಮ್, IADP ಅಂದ್ರೆ ಇಂಟೆನ್ಸಿವ್ ಅಗ್ರಿಕಲ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಎವರ್ ಗ್ರೀನ್ ರೆವಲ್ಯೂಷನ್ ಯಾರು ಅಂದ್ರೆ MS ಸ್ವಾಮಿನಾಥನ್. ಮುಂದುವರೆದ ಭಾಗ ನಮ್ಮ ಗೋ ಬ್ಯಾಕ್ ಗ್ರೀನ್ ರೆವಲ್ಯೂಷನ್ ಯಾರು ಅಂದ್ರೆ APJ ಅಬ್ದುಲ್ ಕಲಾಂ. ಆದ್ರೆ ನೆನಪಿರುತ್ತೆ, ಕೃಷಿ ಎಂದಾಗ ಬರೀ ಬೆಳೆ ಬೆಳೆಯೋದಷ್ಟೇ ಅಲ್ಲ, ಕೃಷಿ ಅವಲಂಬಿತ ಚಟುವಟಿಕೆಗಳು ಕೂಡ ಇದೆ. ಆ ಅವಲಂಬಿತ ಚಟುವಟಿಕೆಗಳಲ್ಲೇ ಈಗ ನಾವು ಗ್ರಾಮೀಣ ಪ್ರದೇಶದಲ್ಲೇ ರಾಗಿ ಹೊಲನೂ ಇರುತ್ತೆ, ಅದ್ರ ಜೊತೆಗೆ ಹಸುವನ್ನು ಇಲ್ಲ ಎಮ್ಮೆಯನ್ನ ಸಾಕಿರೋದನ್ನ ನಾವು ಕಾಣ್ತಾ ಇದೀವಿ. ಕಾರಣ ಇದು ಬಂತು ಅಂದ್ರೆ ಹೈನುಗಾರಿಕೆ ಅಂತ ಬಂತು. ಹೌದು, ಹೈನುಗಾರಿಕೆಗೆ ಸಂಬಂಧಪಟ್ಟಲ್ಲ, ಆ ಒಂದು ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಕ್ಷೀರ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಕ್ರಾಂತಿಯನ್ನ ಗುರುತಿಸ್ತೀವಿ. ಅದನ್ನ ವೈಟ್ ರೆವಲ್ಯೂಷನ್ ಅಂತ. ಕೆಲವೊಂದ್ಸರಿ ಕನ್ನಡದಲ್ಲಿ ವೈಟ್ ರೆವಲ್ಯೂಷನ್ ಅಂದ್ರೆ ಬಿಳಿ ಕ್ರಾಂತಿ ಅಂತ ಕೇಳಿಲ್ಲ, ಯಾವ ಪದ, ಶ್ವೇತ ಕ್ರಾಂತಿ. ಶ್ವೇತ ಕ್ರಾಂತಿಯ ಅಧಿಕಾರ ಯಾರು ಅಂತ ಕೇಳವನೆ, ವೈಟ್ ರೆವಲ್ಯೂಷನ್ ಯಾವ್ದಕ್ಕೆ ಸಂಬಂಧಪಟ್ಟೈತಿ ಅಂತ ಕೇಳವನೆ. ಅದು ಸೈಂಟಿಫಿಕ್ ಫಾರ್ಮಿಂಗ್ ಆದ್ರೆ ಇಲ್ಲಿ ಇನ್ನೊಂದು ಕೇಳವನೆ OF. ಹಾಗಾದ್ರೆ ಇದನ್ನ ಯಾವುದು OF ಅಂದ್ರೆ ಆಪರೇಷನ್ ಫ್ಲಡ್. ಕನ್ನಡದಲ್ಲಿ ಪ್ರವಾಹ ಕಾರ್ಯಾಚರಣೆ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತ ಕೇಳವನೆ, ಯಾವುದೋ ಪ್ರವಾಹಕ್ಕೆ ಬರೆಯಂಗಿಲ್ಲ. ನಾವು ಹಾಲಿನ ಉತ್ಪಾದನೆಯಲ್ಲಿ ಸಾಧಿಸಲಾದ ಒಂದು ಅದ್ಭುತ ಪ್ರಗತಿ ಇದೆಯಲ್ಲ, ಅದನ್ನ ನಾವೇನಂತೀವಿ, ನಾವು ವೈಟ್ ರೆವಲ್ಯೂಷನ್ ಅಂತ ಕರಿತೀವಿ. ಹೌದು, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಗುರುತಿಸ್ತಕ್ಕಂಥ ವ್ಯಕ್ತಿಗೆ ಡಾಕ್ಟರ್ ವರ್ಗೀಸ್ ಕುರಿಯನ್. 1987ರಲ್ಲಿ ಜಗತ್ತಿನ ಅತ್ಯುನ್ನತ ಪ್ರಶಸ್ತಿ ವರ್ಲ್ಡ್ ಫುಡ್ ಪ್ರೈಸ್ ಪಡೆದವರು MS ಸ್ವಾಮಿನಾಥನ್. ಡೈರೆಕ್ಟ್ ಪ್ರಶ್ನೆ ಕೇಳಿದ್ದ, ಮೊದಲ ವಿಶ್ವ ಆಹಾರ ಪ್ರಶಸ್ತಿ ಪಡೆದವರು ಯಾರು ಅಂತ MS ಸ್ವಾಮಿನಾಥನ್. ಮೂರನೇದಾಗಿ 1989ರಲ್ಲಿ ಪಡೀತಾರೆ. ದೇಶದ 2ನೇ ವ್ಯಕ್ತಿ ಅವರೇ ನಮ್ಮ ವರ್ಗೀಸ್ ಕುರಿಯನ್. ನೆನಪಿರುತ್ತೆ, ನವೆಂಬರ್ 26 ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಓದಾದ್ರೆ ಸಂವಿಧಾನ ದಿವಸ, ಎಕನಾಮಿಕ್ಸ್ ನಲ್ಲಿ ಓದೋದಾದ್ರೆ ಮಿಲ್ಕ್ ಡೇ ಅಂತ ಕರಿತೀವಿ. ಸರ್ ಮೊನ್ನೆ ಜೂನ್ ತಿಂಗಳಲ್ಲಿ ಏನೋ ಸೆಲೆಬ್ರೇಟ್ ಮಾಡ್ದವಲ್ಲ, ಹೌದು, ಜೂನ್ 1ನೇ ತಾರೀಕು ವರ್ಲ್ಡ್ ಮಿಲ್ಕ್ ಡೇ. ಹಾಗಾದ್ರೆ ನವೆಂಬರ್ 26 ನ್ಯಾಷನಲ್ ಮಿಲ್ಕ್ ಡೇ. ಇದು ಯಾರ್ದಾಗಾದ್ರೆ ಬರ್ತ್ಡೇ, ಅದು ನಮ್ಮ ವರ್ಗೀಸ್ ಕುರಿಯನ್ ರವರು. ವರ್ಗೀಸ್ ಕುರಿಯನ್ ಅಂದ ತಕ್ಷಣ ನಮ್ ನೆನಪಾದಂತ ಒಂದು ಸಂಸ್ಥೆ ಯಾವುದು ಅಂದ್ರೆ, ಒಂದೇದು AMUL ಅಂತ ಗುರುತಿಸ್ತೀವಿ, ಅಮೂಲ್. ಹೌದು, ಗುಜರಾತ್ ಅಮೂಲ್ ಆದ್ರೆ ಕರ್ನಾಟಕದಲ್ಲಿ ಒಂದು ಗುರುತಿಸ್ತೀವಿ KMF. ಹಾಗಾದ್ರೆ ವೈಟ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಂತೆ 2 ಸಂಸ್ಥೆಗಳು ನೆನಪಾದೋ, ಒಂದೇದು ಅಮೂಲ್, ಇನ್ನೊಂದು KMF. ಅಮೂಲ್ ಉತ್ಪನ್ನಗಳು ಅಂತಾನೆ ಗುರುತಿಸ್ತೀವಿ, ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ. 1946ರಲ್ಲಿ ತ್ರಿಭುವನ್ ದಾಸ್ ಅವರಿಂದ ಸ್ಟಾರ್ಟ್ ಆಗಿದ್ರು ಕೂಡ ಇದಕ್ಕೆ ಹೆಚ್ಚು ಕಾರಣೀಭೂತರಾದವರು ವರ್ಗೀಸ್ ಕುರಿಯನ್. 1965ರಲ್ಲಿ ಅದೇ ಗುಜರಾತ್ನ ಆನಂದದಲ್ಲಿ ಸ್ಟಾರ್ಟ್ ಮಾಡ್ತಾರೆ, NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಸ್ಥಾಪಕರು ಯಾರು ಅಂತ ಕೇಳೋನೆ ವರ್ಗೀಸ್ ಕುರಿಯನ್. ಹಾಗಾದ್ರೆ ಅಮೂಲ್ ಎಂಬುದು ಗುಜರಾತ್ ರಾಜ್ಯಕ್ಕೆ ರಿಲೇಟೆಡ್ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮಿಲ್ಕ್ ಫೆಡರೇಷನ್. KMF ಅಂದ ತಕ್ಷಣ ನಮ್ ನೆನಪಾದಂತ ಒಂದು ಉತ್ಪನ್ನದ ಹೆಸರು ಯಾವುದು ಅಂದ್ರೆ ನಂದಿನಿ ಉತ್ಪನ್ನಗಳು. ಇತ್ತೀಚೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ನಂತರದಲ್ಲೇ ಶಿವರಾಜ್ ಕುಮಾರ್ ಅವರನ್ನು ಕೂಡ ನಂದಿನಿ ಉತ್ಪನ್ನಗಳ ರಾಯಭಾರಿಯನ್ನಾಗಿ, ಪುಣ್ಯಕೋಟಿ ದತ್ತು ಯೋಜನೆಗೆ ನಮ್ಮ ಕಿಚ್ಚ ಸುದೀಪ್ ಅವರನ್ನ ರಾಯಭಾರಿಯನ್ನಾಗಿ ಮಾಡಿದ್ರೆ ನಂದಿನಿ ಉತ್ಪನ್ನಗಳ ರಾಯಭಾರಿಯಾಗಿ ಪುನೀತ್ ರಾಜ್ಕುಮಾರ್ ಆದ್ಮೇಲೆ ಈಗ ಶಿವರಾಜ್ ಕುಮಾರ್ ಅವರನ್ನ ಗುರುತಿಸ್ತೀವಿ. ಅಷ್ಟೇ ಅಲ್ಲ, T20 ವರ್ಲ್ಡ್ ಕಪ್ ಅನ್ನ ನೆನೆಸ್ಕೊಂಡಾಗ ಅಲ್ಲಿ 2 ದೇಶಗಳಿಗೆ ಸಂಬಂಧಪಟ್ಟಂತೆ, ಅಲ್ಲಿ 2 ರಾಜ್ಯ, ಇದು 2 ದೇಶಗಳಿಗೆ ಸಂಬಂಧಪಟ್ಟಂತೆ, ಅದು ಸೌತ್ ಆಫ್ರಿಕಾ ಇರ್ಬೋದು, USA ಸಂಬಂಧಪಟ್ಟಂತೆ ಅಮೂಲ್ ಆದ್ರೆ ಸ್ಕಾಟ್ಲ್ಯಾಂಡ್ ಮತ್ತು ಐರ್ಲೆಂಡ್ಗೆ ನಮ್ಮ KMF ಪ್ರಾಯೋಜಕತ್ವವನ್ನು ಕೂಡ ವಹಿಸಿರೋದನ್ನು ಕಾಣ್ತೀವಿ. ಈಗ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಒನ್ ವೈಟ್ ರೆವಲ್ಯೂಷನ್, ಕನ್ನಡದಲ್ಲಿ ಶ್ವೇತ ಕ್ರಾಂತಿ, ಬಿಳಿ ಕ್ರಾಂತಿ. ಇದಕ್ಕೆ ಇನ್ನೊಂದು ಹೆಸರು ಆಪರೇಷನ್ ಫ್ಲಡ್. ಇದರ ಪಿತಾಮಹ ವರ್ಗೀಸ್ ಕುರಿಯನ್. ಇವರ ಜನ್ಮದಿನವಾದ ನವೆಂಬರ್ 26 ಸಂವಿಧಾನ ದಿವಸ ಅಂತ ಅನ್ನೋದು ಪೊಲಿಟಿಕಲ್ ಸೈನ್ಸ್ ಕಾನ್ಸ್ಟಿಟ್ಯೂಷನ್. ನವೆಂಬರ್ 26 ನಮ್ಮಲ್ಲಿ ಕ್ಷೀರ ದಿನ ಅಂತ ಗುರುತಿಸ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಒನ್, ಇದಕ್ಕೆ ಸಂಬಂಧಪಟ್ಟ 2 ಸಂಸ್ಥೆಗಳು, ಅಮೂಲು ಮತ್ತೊಂದು KMF. ಅಷ್ಟೇ ಅಲ್ಲ, ವರ್ಗೀಸ್ ಕುರಿಯನ್ ಯಾವುದಕ್ಕೆ
ಸ್ಥಾಪಕರಾಗಿರ್ತಾರೆ ಅಂದ್ರೆ NDDB, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಹಾಗಾದ್ರೆ ಗ್ರೀನ್ ರೆವಲ್ಯೂಷನ್ ಅನ್ನೋದು ಅಗ್ರಿಕಲ್ಚರ್ ಆದ್ರೆ ವೈಟ್ ರೆವಲ್ಯೂಷನ್ ಎಂಬುದು ನಮ್ಮ ಕ್ಷೀರ ಉತ್ಪನ್ನಗಳಿಗೆ, ಹಾಲಿನ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ನೆನ್ಸ್ಕೊಳ್ಳಬೇಕು, ನಂದಿನಿ ಆದ್ಮೇಲೆ ಯಶಸ್ವಿನಿ ಅಂತ ನೆನ್ಸ್ಕೋತೀವಿ. ಇದಾದರೆ ಯಶಸ್ವಿನಿ ಅನ್ನೋದೇನು? ಯಾರು ಡೈರಿಗೆ ಹಾಲಾಗ್ತಾರೋ ಅವ್ರಿಗೆ ಸಂಬಂಧಪಟ್ಟಂತೆ ಒಂದು ಆರೋಗ್ಯ ವಿಮೆಯನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ತರುತ್ತಲ್ಲ ಯಶಸ್ವಿನಿ. KS ಎಕ್ಸಾಮ್ಗೆ ಡೈರೆಕ್ಟ್ ಕ್ವಶನ್ ತೆಗೆದಿದ್ದ ಯಶಸ್ವಿನಿ ಯೋಜನೆಯ ಫಲಾನುಭವಿಗಳು ಯಾರು ಅಂತ. ನಮ್ಮ ಹೈನುಗಾರಿಕಾ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಯಾರು ಡೈರಿಗೆ ಹಾಲಾಕೊಂಡಿದ್ದಾರೋ ಹೈನುಗಾರಿಕೆಗೆ ಸಂಬಂಧಪಟ್ಟಂತ ಕೃಷಿ ಅವಲಂಬಿತರಿಗೆ ಆರೋಗ್ಯ ವಿಮೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ನೋಡಿದೀವಿ, ಯಶಸ್ವಿನಿ ಯೋಜನೆಯ ಸೌಲಭ್ಯವಿದೆ. ಅಷ್ಟೇ ಅಲ್ಲ, ಆ ರೈತರ ಮಕ್ಕಳಿಗೆ ನಮ್ಮ ಏನು ಡೈರಿಗಳಲ್ಲೇ ಆ ವಿದ್ಯಾರ್ಥಿ ವೇತನವನ್ನು ಕೂಡ ಕೊಡೋದನ್ನ ನಾವು ಈ ಸಂದರ್ಭದಲ್ಲೇ ನಾವು ನೆನೆಸ್ಕೋಬಹುದು. ನಮ್ಮ ಶಿವರಾಜ್ ಕುಮಾರ್ ಯಾವುದು ರಾಯಭಾರಿ ಅಂದ್ರೆ KMF ಗೆ ಸಂಬಂಧಪಟ್ಟಂತೆ ನಾವು ನೆನೆಸ್ಕೋತೀವಿ. ಹಾಗಾದ್ರೆ ಮೂರನೇದಾಗಿ ಕರಿತೀವಿ ಬ್ಲೂ ರೆವಲ್ಯೂಷನ್, ಕನ್ನಡದಲ್ಲಿ ನೀಲಿ ಕ್ರಾಂತಿ ಅಂತ. ಗ್ರೀನ್ ರೆವಲ್ಯೂಷನ್ ಕೃಷಿ ಕ್ಷೇತ್ರ, ವೈಟ್ ರೆವಲ್ಯೂಷನ್ ಕ್ಷೀರ ಉತ್ಪನ್ನಗಳು, ಹೈನುಗಾರಿಕೆ ಉತ್ಪನ್ನಗಳು. ಹಾಗಾದ್ರೆ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ನೀಲಿ ಕ್ರಾಂತಿ. ಹಾಗಾದ್ರೆ ನೀಲಿ ಕ್ರಾಂತಿ ಅಥವಾ ಬ್ಲೂ ರೆವಲ್ಯೂಷನ್ ಅಂತ ಬಂದಾಗ ಮತ್ಸ್ಯೋದ್ಯಮ ಅಂದಾಗ ಮತ್ತೊಂದು ಕರೆಂಟ್ ಇವೆಂಟ್ಸ್ ಸಾಗರೋತ್ಪನ್ನಗಳ ಪಾರ್ಕು ಮಂಗಳೂರನ್ನ ನೆನೆಸ್ಕೋತೀವಿ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಹೆಚ್ಚು ಬೆಳೀತಾ ಇರುವಂತ ಮಿನಿ ಸಾರ್ಕ್ ಅನ್ಸ್ಕೊಂಡಂತ ಬಿಮ್ಸ್ಟೆಕ್. ಈ ಬಿಮ್ಸ್ಟೆಕ್ ಕೂಡ ಯಾವ ಕ್ರಾಂತಿಯ ಚಟುವಟಿಕೆಗಳು ಹೆಚ್ಚು ಆದ್ಯತೆ ಕೊಟ್ಟೈತೆ ಅಂದ್ರೆ ಅದು ಮತ್ಸ್ಯೋದ್ಯಮ ಅಂತ ಕರಿತೀವಿ ಅಥವಾ ಫಿಶರಿ ಸೆಕ್ಟಾರ್ ಅಂತ ಗುರುತಿಸ್ತೀವಿ. ಹಾಗಾದ್ರೆ ನೀಲಿ ಕ್ರಾಂತಿ ಎಂದಾಗ ಅರುಣ್ ಕೃಷ್ಣರವರನ್ನ ನಾವು ಗುರುತಿಸ್ತೀವಿ ಅಥವಾ ಹೀರಾಲಾಲ್ ಚೌಧರಿ ಅವರನ್ನ ನಾವು ಗುರುತಿಸ್ತೀವಿ. ನೀಲಿ ಕ್ರಾಂತಿಗೆ ನಮ್ಮ ಕೇಂದ್ರ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ನೆನೆಸ್ಕೊತಾ ಇದ್ದೀನಿ, PMMSY. ಇದ್ಯಾವುದು ಇದು? PMGSY ಅಂತ ಗೊತ್ತಿತ್ತಲ್ಲ, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ. ಅದು ರಸ್ತೆ ರಿಲೇಟೆಡ್. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ. ಹೌದು ಸ್ಪರ್ಧಾರ್ಥಿಗಳೇ, ಒಂದು ಕ್ರಾಂತಿ ಎಂದಾಗ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟೈತೆ, ಯಾರು ಪಿತಾಮಹರಲ್ಲ, ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಯಾವೆಲ್ಲ ಕಾರ್ಯಕ್ರಮಗಳನ್ನ ಯೋಜನೆಗಳನ್ನ ತಂದೈತೋ ನಾನು ಅಲ್ಲಿಗೆ ಅಪ್ಡೇಟ್ ಆದ್ರೆ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದು ಮಾದರಿ ಸಿದ್ಧತೆಯನ್ನ ಮಾಡ್ಕೊಂಡಿದೀವಿ ಅನ್ನೋದು ಅರ್ಥ. ಈಗ ಈಸಿಯಾಗಿ ಹೇಳ್ಬೋದು, ಸರಳ ಭಾಷೆಯಲ್ಲಿ ಹೇಳೋದಾದ್ರೆ 3 ಕ್ರಾಂತಿ, 3 ಕ್ಷೇತ್ರಗಳು. ಒಂದೇದು ಕೃಷಿ, ಹಸಿರು ಕ್ರಾಂತಿ, ಮೀನುಗಾರಿಕೆ, ನೀಲಿ ಕ್ರಾಂತಿ, ಹೈನುಗಾರಿಕೆ ಉತ್ಪನ್ನಗಳು, ವೈಟ್ ರೆವಲ್ಯೂಷನ್. ಇನ್ನೂ ಒಂದು ನೆನಪಾಗ್ತೈತೆ, ಗೋಲ್ಡನ್ ರೆವಲ್ಯೂಷನ್. ಇಷ್ಟೇ ಅನ್ಕೋಬೇಡಿ, ಮುಂದಿನ ವಿಡಿಯೋದಲ್ಲಿ ಸರಣಿ ವಿಡಿಯೋ ಬಂದಾಗ ಒಂದೊಂದು ಕ್ರಾಂತಿಗಳನ್ನ 10 ನಿಮಿಷ ಮಾತಾಡೋಣ. ಅದಕ್ಕಿಂತ ಹೆಚ್ಚಿನದಾಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೊಂದು ಸುವರ್ಣ ಕ್ರಾಂತಿ, ಗೋಲ್ಡನ್ ರೆವಲ್ಯೂಷನ್. ಆದರೆ ಆರ್ಟಿಕಲ್ಚರ್ ಅಂತ ಗುರುತಿಸ್ತೀವಿ. ತೋಟಗಾರಿಕೆಗೆ ಸಂಬಂಧಪಟ್ಟಿರೋದೇ ಗೋಲ್ಡನ್ ರೆವಲ್ಯೂಷನ್. ಆರ್ಟಿಕಲ್ಚರ್ ಅಂದಾಗ ನಮ್ 3 ನೆನಪಾದೋ. ಮೊದಲನೇದೇ ಫ್ರೂಟ್ಸ್ ಅಂತ ಕರಿತೀವಿ. ಅಷ್ಟೇ ಅಲ್ಲ, ಫ್ಲವರ್ಸ್ ಅಂತ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ಗುರುತಿಸ್ತೀವಿ ವೆಜಿಟೇಬಲ್ಸ್. ಡೈರೆಕ್ಟ್ ಪ್ರಶ್ನೆ ತೆಗೆದಿದ್ದ ಹಣ್ಣು, ಹೂವು, ತರಕಾರಿ 3 ಸೇರಿ ಒಂದೇ ಪದ ಕೇಳಿದ್ರೆ ತೋಟಗಾರಿಕೆಗೆ ಸಂಬಂಧಪಟ್ಟಂತೆ ಯಾವುದನ್ನ ನಾವು ಗುರುತಿಸ್ತೀವಿ ಅಂದ್ರೆ ಗೋಲ್ಡನ್ ರೆವಲ್ಯೂಷನ್. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇದು ಗೋಲ್ಡನ್ ಫೈಬರ್ ಬೇರೆ, ಗೋಲ್ಡನ್ ಬೇರೆ. ನೆನಪಿರ್ಲಿ, ಗೋಲ್ಡನ್ ಸಿಟಿ ಎಂಬುದು ಜೈಸಲ್ಮೇರು. ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಅಂತ ಕೊಡ್ತಾರೆ ಗೋವಾದಲ್ಲಿ ನಡೆಯುವಂತ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್. ಅದಕ್ಕೆ ಹೇಳ್ನಲ್ಲ, ಆ ಪದಗಳಿಗೆ ಸಂಬಂಧಪಟ್ಟಂತೆ ನಾನು ಸುಮಾರು ಪರಿಕಲ್ಪನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಹಾಗಾದ್ರೆ ಹಾರ್ಟಿಕಲ್ಚರ್ಗೆ ರಿಲೇಟೆಡ್ ಯಾವುದು ಅಂದ್ರೆ ಗೋಲ್ಡನ್ ರೆವಲ್ಯೂಷನ್ ಅಂತ ಗುರುತಿಸ್ತೀವಿ. ನಿರ್ಪಾಕ್ ಟ್ಯೂಟೇಜ್ ಅವರನ್ನ ಪಿತಾಮಹ ಅಂತ ನಾವು ಗುರುತಿಸ್ತೀವಿ. ಮತ್ತೊಂದು ಐತೆ ಗೋಲ್ಡನ್ ಫೈಬರ್ ಅಂತ. ಹೌದು, ಚಿನ್ನದ ಹೆಳೆ ಅಂತ ಗುರುತಿಸ್ತೀವಿ ಅಥವಾ ಸುವರ್ಣ ನಾರು ಕ್ರಾಂತಿ ಅಂತ ಗುರುತಿಸ್ತೀವಿ. ಏನು ನಾವು ಸೆಣಬು ಅಂತ ನಾವು ಗುರುತಿಸ್ತೀವಿ, ಜೂಟ್ ಅಂತ ಗುರುತಿಸ್ತೀವಿ. ಜೂಟ್ ನಲ್ಲಿ ಸಾಧಿಸಲಾದ ಪ್ರಗತಿಯನ್ನ ನಾವು ಗೋಲ್ಡನ್ ಫೈಬರ್ ಅಂತ ಒಂದೊಂದೇ ಒಂದು ಟೇಬಲ್ ಮಾಡ್ಕೋಬಹುದು. ಮ್ಯಾಥ್ ದ ಫಾಲೋಯಿಂಗ್ ಪ್ರಶ್ನೆ ಬಂದಾಗ್ಲೂ ನಾವು ಬರೀಬಹುದು. ಗೋಲ್ಡನ್ ಎಂಬುದು ಹಾರ್ಟಿಕಲ್ಚರ್, ಗೋಲ್ಡನ್ ಫೈಬರ್ ಎಂಬುದು ಸೆಣಬೆ ರಿಲೇಟೆಡ್. ಕೆಲವರು ಹತ್ತಿ ಅನ್ಕೊಂಡಿದೀವಿ, ಹತ್ತಿ ಅಲ್ಲ. ಹತ್ತಿ ಬರೋದು ಯಾವ್ದಕ್ ಬರುತ್ತೆ ಅಂದ್ರೆ ಸಿಲ್ವರ್ ಫೈಬರ್ಗೆ ಬರುತ್ತೆ. ಸೊ ಹಾಗಾದ್ರೆ ಸಿಲ್ವರ್ ರೆವಲ್ಯೂಷನ್ ಯಾವ್ದಕ್ಕೆ ರಿಲೇಟೆಡ್? ಇದು ನಮ್ಮ ಪೋಲ್ಟ್ರಿ ಫಾರ್ಮಿಂಗ್ ಅಂತ ಏನ್ ಗುರುತಿಸ್ತೀವಿ, ರಜತ ಅಥವಾ ರಜತ ಅಂದಾಗ ಮೊಟ್ಟೆ ಅಥವಾ ನಾವು ಏನ್ ಗುರುತಿಸ್ತೀವಿ, ಪೋಲ್ಟ್ರಿ ಫಾರ್ಮಿಂಗ್. ಕುಕ್ಕುಟ ಉದ್ಯಮ, ಕೋಳಿ ಸಾಕಾಣಿಕೆಗೆ ಸಂಬಂಧಪಟ್ಟಿರೋದು ಸಿಲ್ವರ್ ರೆವಲ್ಯೂಷನ್. ನಮ್ಮ ಇಂದಿರಾ ಗಾಂಧಿ ಅವರನ್ನ ಪಿಯೋನಿಯರ್ ಆಫ್ ಸಿಲ್ವರ್ ರೆವಲ್ಯೂಷನ್ ಅಂತ ಗುರುತಿಸ್ತೀವಿ. ಹಾಗಾದ್ರೆ ಹತ್ತಿ ರಿಲೇಟೆಡ್ ಯಾವುದು ಅಂದ್ರೆ ಸಿಲ್ವರ್ ರೆವಲ್ಯೂಷನ್. ಇನ್ನೊಂದೈತೆ ಪಿಂಕ್ ರೆವಲ್ಯೂಷನ್. ಗುಲಾಬಿ ಅಂತ, ಪಿಂಕ್ ಸಿಟಿ ಜೈಪುರ. ಹೌದು, ಪಿಂಕ್ ರೆವಲ್ಯೂಷನ್ ಯಾವ್ದಕ್ಕೆ ರಿಲೇಟೆಡ್ ಅಂದ್ರೆ ಅದಕ್ಕೆ ಈರುಳ್ಳಿ ಇರ್ಬೋದು, ಔಷಧೀಯ ಸಸ್ಯಗಳು. ಅದು ಪಿಂಕ್ ರೆವಲ್ಯೂಷನ್ಗೆ ಸಂಬಂಧಪಟ್ಟಿರೋದು. ಇನ್ನೊಂದು ಬಂತು ರೌಂಡ್ ರೆವಲ್ಯೂಷನ್. ಏನಂದ್ರೆ ದುಂಡು ಕ್ರಾಂತಿ ಅಂದ್ರೆ ಆಲೂಗೆಡ್ಡೆಗೆ ಸಂಬಂಧಪಟ್ಟಂತ ಅದ್ಭುತವಾದ ಪ್ರಗತಿಯನ್ನ ಸಾಧಿಸ್ತೀವಲ್ಲ, ಅದನ್ನ ರೌಂಡ್ ರೆವಲ್ಯೂಷನ್ ಅಂತ. ಈಗ ನೀವೇ ಮೆಲ್ಕಾಕೋದ್ರೆ ಕೃಷಿ ಗ್ರೀನ್ ರೆವಲ್ಯೂಷನ್, ಹೈನುಗಾರಿಕೆ ಉತ್ಪನ್ನಗಳು ವೈಟ್ ರೆವಲ್ಯೂಷನ್, ಮತ್ಸ್ಯೋದ್ಯಮ ನೀಲಿ ಕ್ರಾಂತಿ. ಹಾಗಾದ್ರೆ ತೋಟಗಾರಿಕೆ ನಮ್ಮ ಗೋಲ್ಡನ್ ರೆವಲ್ಯೂಷನ್. ಹಾಗಾದ್ರೆ ಸೆಣಬು ಗೋಲ್ಡನ್ ಫೈಬರ್, ರಜತ ಮೊಟ್ಟೆ ಅಥವಾ ಕುಕ್ಕುಟ ಉದ್ಯಮ ಕೋಳಿ ಸಾಕಣೆ, ಅಥವಾ ಹತ್ತಿ ಅಂತ ಬಂದಾಗ ಸಿಲ್ವರ್ ಫೈಬರ್, ಈರುಳ್ಳಿ ಔಷಧೀಯ ಸಸ್ಯಗಳಿಗೆ ಸಂಬಂಧಪಟ್ಟಿರೋದು ಪಿಂಕ್ ರೆವಲ್ಯೂಷನ್. ಮತ್ತೊಂದು ಕಡೆ ಸೀಗಡಿ ಅಂತ ಗುರುತಿಸ್ತೀವಿ, ಪ್ರಾನ್ ರೆವಲ್ಯೂಷನ್. ಆಲೂಗೆಡ್ಡೆ ನಮ್ಮ ಯಾವುದಕ್ಕೆ ರೌಂಡ್ ರೆವಲ್ಯೂಷನ್. ಮತ್ತೊಂದು
ಬ್ಲಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ ಅಂತ. ನೆನಪಿದೆ, ಕಪ್ಪು ವಜ್ರ ಎಂಬುದು ಕಲ್ಲಿದ್ದಿಲು, ದ್ರವ ರೂಪದ ಚಿನ್ನ ಎಂಬುದು ಪೆಟ್ರೋಲಿಯಂ, ಎರಡು ಸೇರಿಸಿದ್ರೆ ಹೌದು ಕೋಲ್ ಅಂಡ್ ಪೆಟ್ರೋಲಿಯಂ. ಇನ್ನೊಂದ್ಸರಿ ಹೇಳ್ತೀನಿ, ಕಪ್ಪು ವಜ್ರ ಕಲ್ಲಿದ್ದಿಲು, ದ್ರವ ರೂಪದ ಚಿನ್ನ ಪೆಟ್ರೋಲಿಯಂ, ಎರಡಕ್ಕೂ ಸಂಬಂಧಪಟ್ಟಂತ ಒಂದು ಕ್ರಾಂತಿ ಅಂತ ಗುರುತಿಸ್ತೀವಲ್ಲ ಅದನ್ನೇ ಕಪ್ಪು ಕ್ರಾಂತಿ. ಕಪ್ಪು ಹಣ ಅಲ್ಲ, ಸರ್ಕಾರದ ಲೆಕ್ಕಪತ್ರಕ್ಕೆ ಸಿಗದೇ ಇರೋ ಹಣ ಕಪ್ಪು ಹಣ. ಇತಿಹಾಸವನ್ನು ಹೇಳೋದಾದ್ರೆ ಕಪ್ಪು ಕೋಣೆ ದುರಂತ ಅಂತ ಓದ್ತೀವಿ, ಆದ್ರೆ ಇಲ್ಲಿ ಹೇಳೋದಾದ್ರೆ ಕಪ್ಪು ಎಂಬುದಾಗ ಕಪ್ಪು ವಜ್ರ ಕಲ್ಲಿದ್ದಿಲು, ಕಪ್ಪು ಕ್ರಾಂತಿ ಕಲ್ಲಿದ್ದಿಲು ಮತ್ತು ಪೆಟ್ರೋಲಿಯಂ. ಆ ನಿಕ್ ನೇಮ್ ಅನ್ನ ನಾವು ನೋಡ್ಕೋಬೇಕು. ಕಲ್ಲಿದ್ದಿಲು, ಕಪ್ಪು ವಜ್ರ, ದ್ರವರೂಪದ ಚಿನ್ನ, ಪೆಟ್ರೋಲಿಯಂ, ಎರಡರಲ್ಲೂ ಸಾಧಿಸಲಾದ ಪ್ರಗತಿ ಬ್ಲಾಕ್ ರೆವಲ್ಯೂಷನ್, ಕಪ್ಪು ಕ್ರಾಂತಿ ಅಂತ ನಾವು ಗುರುತಿಸ್ತೀವಿ. ಮತ್ತೊಂದು ಹೇಳೋದಾದ್ರೆ ಗ್ರೇ ರೆವಲ್ಯೂಷನ್ ಅಂತ. ಹೌದು, ರಸಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ಗೆ ಸಂಬಂಧಪಟ್ಟಿರೋದ್ರಲ್ಲಿ ನಾವು ರಸಗೊಬ್ಬರ. ಸೈನ್ಸ್ ಟರ್ಮಿನಾಲಜಿಲಿ ಹೇಳೋದಾದ್ರೆ NPK, ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಪೊಟ್ಯಾಷಿಯಂ. ಆದ್ರೆ ಇತ್ತೀಚೆಗೆ ಗುಜರಾತ್ನ ಕಲ್ಲೋಲ್ ನೆನಪಾಗ್ತೈತೆ, ಅದು ಕರೆಂಟ್ ಇವೆಂಟ್ಸು. ಕಾರಣ ದ್ರವೀಕೃತ ನ್ಯಾನೋ ಯೂರಿಯಾ ಅಂತ ನಾವು ಏನು ಗುರುತಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಿರೋದು ರಸಗೊಬ್ಬರ. ನಮ್ಮ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲೂ ಕೂಡ ಒಂದು ಸ್ಥಾವರವನ್ನು ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದ್ದಾರೆ. ಯಾವುದು ಅಂದ್ರೆ ದ್ರವೀಕೃತ ನ್ಯಾನೋ ಯೂರಿಯಾಗೆ. ರಸಗೊಬ್ಬರದಲ್ಲಿ ಸಾಧಿಸಲಾದ ಪ್ರಗತಿಯೇ ಬೂದು ಕ್ರಾಂತಿ, ಗ್ರೇ ರೆವಲ್ಯೂಷನ್ ಅಂತ. ಇನ್ನೊಂದು ಇದೆಯಲ್ಲ ಕಂದು ಕ್ರಾಂತಿ, ನಾನ್ ಕನ್ವೆನ್ಷನಲ್, ಅಸಾಂಪ್ರದಾಯಿಕ ಇಂಧನಗಳಿಗೆ ಸಂಬಂಧಪಟ್ಟಿರೋದು ಯಾವುದನ್ನ ಬ್ರೌನ್ ರೆವಲ್ಯೂಷನ್ ಅಂತ. ಇದು ಜೊತೆಗೆ ಇನ್ನೂ ಒಂದು ನೆನಪಿರ್ಬೋದು, ರೆಡ್ ರೆವಲ್ಯೂಷನ್ ಅಂತನೂ ಇದೆ. ಏನು ನಾವು ನಾನ್ ವೆಜಿಟೇರಿಯನ್ ಅಂತ ನಾವು ಗುರುತಿಸ್ತೀವಿ, ಏನು ಮಾಂಸಾಹಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಜೊತೆಗೆ ಟೊಮೆಟೊಗೆ ಸಂಬಂಧಪಟ್ಟಂತೆ ರೆಡ್ ಮಾರ್ಕು, ನಾನ್ ವೆಜಿಟೇರಿಯನ್ ರಿಲೇಟೆಡ್ ಯಾವುದಕ್ಕೆ ನಮ್ಮ ಟೊಮೆಟೊಗೆ ಸಂಬಂಧಪಟ್ಟಂತೆ ಕೆಂಪು ಕ್ರಾಂತಿ. ಲಾಸ್ಟ್ ಒನ್ ಐತೆ ಬಟ್ ನಾಟ್ ಲೀಸ್ಟ್ ಒನ್, ಟ್ರಿನಿಟಿ ರೆವಲ್ಯೂಷನ್. ಇತ್ತೀಚೆಗೆ ಕೇಂದ್ರ ಸರ್ಕಾರ ತಂದಂತ 3 ಪರಿಕಲ್ಪನೆಗಳು, ಜಾಮ್ ಅಂತ ಕರಿತೀವಿ, ಜನ್ಧನ್ ಆಧಾರ್ ಮೊಬೈಲ್. ಜನ್ಧನ್ ಖಾತೆಯನ್ನ ಆಧಾರ್ ಅಕೌಂಟ್ ಜೊತೆ ಮೊಬೈಲ್ ನಂಬರ್ಗೆ ಲಿಂಕ್ ಮಾಡೋದಕ್ಕಾಯ್ತಲ್ಲ, ಅದನ್ನೇ ನಾವೇನಂತೀವಿ ಟ್ರಿನಿಟಿ ರೆವಲ್ಯೂಷನ್ ಎಂಬುದು. ನಾವು ಇತ್ತೀಚೆಗೆ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಯೋಜನೆಯೇ ತಂದಾಗ ಫಲಾನುಭವಿಗಳ ಖಾತೆಗೆ ಡೈರೆಕ್ಟ್ ಆಗಿ ಹೋಗ್ಬೇಕು ಅಂದ್ರೆ ಅವರ ಬ್ಯಾಂಕ್ ಖಾತೆ, ಅವರ ಆಧಾರ್ ಕಾರ್ಡು, ಮೊಬೈಲು 3 ಕೂಡ ಇಂಟರ್ಲಿಂಕ್ ಆಗಿರೋದಕ್ಕೆ ಒಂದು ಕ್ರಾಂತಿ ಅಂತ ಹೆಸರಿಟ್ಟವ್ರೆ, ಟ್ರಿನಿಟಿ ರೆವಲ್ಯೂಷನ್. ಇಷ್ಟರಲ್ಲಿ ಐ ಥಿಂಕ್ ಒಂದು 10 ರಿಂದ 15 ನಿಮಿಷ ನಾನು ಮಾತಾಡಿರ್ಬೋದ್ರಲ್ಲಿ ಹಲವಾರು ಕ್ರಾಂತಿಗಳು ಅಂತ ಬಂದ್ರೆ ಎಲ್ಲಾದ್ರೂ ಕುಂತಾಗ ಒಂದು 3-4 ಕ್ರಾಂತಿಗಳು, ಆ ಬಣ್ಣಗಳನ್ನ ನೆನೆಸ್ಕೊಂಡ್ರೆ ಸಾಕು. ಅದು ಹಸಿರು ಕ್ರಾಂತಿ ಆಗಿರ್ಬೋದು, ಅಥವಾ ನಮ್ಮ ಯಾವುದಕ್ಕೆ ಬಿಳಿ ಕ್ರಾಂತಿ ಅಥವಾ ಶ್ವೇತ ಕ್ರಾಂತಿ ಇರ್ಬೋದು, ನೀಲಿ ಕ್ರಾಂತಿ ಇರ್ಬೋದು, ಗೋಲ್ಡನ್ ಫೈಬರ್, ರೆಡ್ ರೆವಲ್ಯೂಷನ್, ಬ್ಲಾಕ್ ರೆವಲ್ಯೂಷನ್, ಅಥವಾ ನಮ್ಮ ರೌಂಡ್ ರೆವಲ್ಯೂಷನ್, ನೆಕ್ಸ್ಟ್ ಒನ್ ಗ್ರೀನ್ ರೆವಲ್ಯೂಷನ್, ಟ್ರಿನಿಟಿ ಕ್ರಾಂತಿ ಅಂತ ನಾವು ಗುರುತಿಸ್ತೀವಿ. ಇಷ್ಟೆಲ್ಲ ನಾವು ನೋಡಿದಾಗ ಮೇ ಬಿ ನಮ್ಗೆ ನೆನಪಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಕ್ರಾಂತಿಗಳು ಅಂತ. ಹಾಗಾದ್ರೆ ಮುಂದಿನಕ್ಕೆ ಸಂಬಂಧಪಟ್ಟಂತೆ, ಮುಂದಿನ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ನಾವು ಪರಿಕಲ್ಪನೆಯನ್ನ ನೋಡೋಣ. ಆರ್ಥಿಕ ಕ್ರಾಂತಿಗಳ ಬಗ್ಗೆ ನಾವು ನೋಡಿದ್ಮೇಲೆ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ಬೋದಂತ ಮತ್ತೊಂದು ಪ್ರಮುಖವಾದ ಪರಿಕಲ್ಪನೆ ಯಾವ್ದಪ್ಪ ಅಂದ್ರೆ ನಾವು ಪಾರ್ಕ್ಗಳು ಅಂತ ನಾವು ಗುರುತಿಸ್ತೀವಿ. ಹಾಗಾದ್ರೆ ಏನ್ ಪಾರ್ಕ್ಗಳ ಬಗ್ಗೆ ಏನ್ ಪ್ರಶ್ನೆ ಕೇಳ್ಬೋದು? ತುಂಬಾ ಇಂಪಾರ್ಟೆಂಟ್ ಆಗಿ ಬರೀ ಪಾರ್ಕ್ಗಳು ಅಂದಾಗ ಹಳೆ ಪೇಪರ್ಗಳಲ್ಲಿ ಬಂದಿರೋ ರೀತಿಯಲ್ಲೇ ಈಗ ಮೆಗಾ ಫುಡ್ ಪಾರ್ಕ್ ಎಲ್ಲಿದೆ, ಸೋಲಾರ್ ಪಾರ್ಕ್ ಎಲ್ಲಿದೆ, ಅಥವಾ ನಮ್ಮ ಯಾವುದಕ್ಕೆ ತೊಗರಿ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ, ಅಥವಾ ನಮ್ಮ ಅಕ್ಷಯ ಆಹಾರ ಪಾರ್ಕ್ ಎಲ್ಲಿದೆ, ಇಷ್ಟನ್ನೇ ನಾವು ಏನು ಪ್ರಿಪೇರ್ ಆಗೋದಲ್ಲ, ಇವತ್ತಿನ ಕಾಂಟೆಂಪ್ರರಿ ಇಶ್ಯೂಗೆ ಸಂಬಂಧಪಟ್ಟಂತೆ ನಾವು ಓದ್ಕೋಬಹುದು. ಈಗ ನಾನೇ ಒಂದು ಡಯಾಗ್ರಾಮ್ ಹಾಕಿ ಕರ್ನಾಟಕದ ಒಂದು ಹಾಕ್ಬಿಟ್ಟು ಎಲ್ಲ ಜಿಲ್ಲೆಗಳ ಬಗ್ಗೆ ನಾವು ನೋಡೋದಕ್ಕೆ ಬದಲಾಗಿ ಈಗ ನಾನೊಬ್ಬ ಸ್ಪರ್ಧಾರ್ಥಿಯಾಗಿ ನಾನು ಈಗ ಪ್ರಿಪೇರ್ ಆಗ್ಬೋದು. ಪಾರ್ಕ್ಗಳು ಅಂದಾಗ ಅದಕ್ಕೊಂದು ನೀಟಾಗಿ ಕೊಟ್ಟೈತೆ, ಡಿಸ್ಟ್ರಿಕ್ಟ್ ವೈಸ್ ಅಂತ ಕೊಟ್ಟೈತೆ. ಹಾಗಾದ್ರೆ ನಾನು ದೇಶಕ್ಕೆ ಸಂಬಂಧಪಟ್ಟಂತೆ ಹೌದು ಬೆಸ್ಟ್ ಅಗ್ರಿಕಲ್ಚರ್ ಸ್ಟೇಟ್ ಯಾವುದು, ಬೆಸ್ಟ್ ಹಾರ್ಟಿಕಲ್ಚರ್ ಸ್ಟೇಟ್ ಯಾವುದು, ಬೆಸ್ಟ್ ಫಿಶರಿ ಸ್ಟೇಟ್ ಯಾವುದು, ಈ ರೀತಿ ನಾವು ಕರೆಂಟ್ ಇವೆಂಟ್ಸ್ ಅನ್ನ ನಮ್ಮ ವಿಜಯಭವ ಯೂಟ್ಯೂಬ್ ಚಾನಲ್ ಎಷ್ಟು ಇಂಪಾರ್ಟೆಂಟೋ ನಾವು ಡೈಲಿ ಅಪ್ಡೇಟ್ ಆಗ್ತಾ ಇರೋದು. ಕರೆಂಟ್ ಇವೆಂಟ್ಸ್ ಗಳಲ್ಲಿ ಬಂದಾಗ ನಮ್ಮ ವಿಜಯಭವ ಟೆಲಿಗ್ರಾಮ್ ಗ್ರೂಪ್ಗಳನ್ನ ನೀವು ಡೈಲಿ ನೋಡ್ತಾ ಇದ್ದಾಗ ಅಂದಿನ ಕಾಂಟೆಂಪ್ರರಿ ಇಶ್ಯೂಗೆ ಸಂಬಂಧಪಟ್ಟಂತೆ ಅಷ್ಟೇ ಅಲ್ಲ, ಅದರ ಮುನ್ನೆಲೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ಹಾಗಾದ್ರೆ ಈಗ ಅದರಲ್ಲಿ ಪಾರ್ಕ್ಗಳಿಗೆ ಸಂಬಂಧಪಟ್ಟಂತೆ ಡಿಸ್ಟ್ರಿಕ್ಟ್ ವೈಸ್ ಅಂತ ಹೆಸರಲ್ಲೇ ಕೊಟ್ಟಿರೋದ್ರಿಂದ ಫಸ್ಟ್ ಒನ್ ನಮ್ಮ ಕರ್ನಾಟಕ ರಾಜ್ಯವನ್ನೇ ನಾವು ನೋಡೋದಾದ್ರೆ, ಇಲ್ಲಿ ಕರ್ನಾಟಕ ಅಂದಾಗ ನಮ್ಗೆ ನೆನಪಾಗಿರೋದೇ 2 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಹಾಗಾದ್ರೆ ಯಾವ್ದು 2 ರೀತಿಯಲ್ಲಿ? ಒಂದೇದು ಉತ್ತರ ಕರ್ನಾಟಕ ಅಂತ ಗುರುತಿಸಿದ್ರೆ ನಾರ್ತ್ ಕರ್ನಾಟಕ, ಎರಡನೇದಾಗಿ ನಾವು ಗುರುತಿಸೋದೆ ಸೌತ್ ಕರ್ನಾಟಕ. ಸರ್ ಹಾಗಾದ್ರೆ ನಾವು ಇಲ್ಲಿ ಪೂರ್ವ ಮತ್ತು ಪಶ್ಚಿಮ ಅಂತ ಕರೆಯಲ್ವಾ? ಇಲ್ಲ, ಇಲ್ಲಿ ನಾವು ಅಧ್ಯಯನ ದೃಷ್ಟಿಯಿಂದ ನಾನು 2 ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದೇದು ಉತ್ತರ ಕರ್ನಾಟಕ, ಎರಡನೇದು ದಕ್ಷಿಣ ಕರ್ನಾಟಕ ಅಂತ. ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಬಂದಾಗ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಂದಾಗ ಈ ಮತ್ತೆ 2 ಡಿವೈಡ್ ಮಾಡಿದ್ವಿ. ಏನಾಗಾರೆ ಅದು
ನಮ್ಮ ಕರ್ನಾಟಕ ರಾಜ್ಯದ ಆರ್ಥಿಕ ಸಮೀಕ್ಷೆನ ನೋಡ್ತಾ ಇದ್ದಾಗ ನಿಮ್ ನೆನ್ಪಿರ್ಬೋದು ಕಂದಾಯ ವಿಭಾಗಗಳು ಅಂತ ಗುರುತಿಸ್ತೀವಿ. ಯಾವ್ದಾಗಾರೆ 4 ಕಂದಾಯ ವಿಭಾಗಗಳು? ಹಾಗಾದ್ರೆ 4 ಕಂದಾಯ ವಿಭಾಗಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಬಂದಾಗ ಒಂದೇದು ಬೆಳಗಾವಿಯನ್ನ ಗುರುತಿಸ್ತೀವಿ, ಎರಡನೇದಾಗಿ ಗುರುತಿಸೋದು ಕಲಬುರಗಿ. ಹಾಗಾದ್ರೆ ಒಂದು ಬೆಳಗಾವಿ ಮತ್ತೊಂದು ಕಲಬುರಗಿಯನ್ನ ಗುರುತಿಸಿದ್ರೆ ಉತ್ತರ ಕರ್ನಾಟಕ. ದಕ್ಷಿಣ ಕರ್ನಾಟಕದಲ್ಲಿ ಬಂದಾಗ ಒಂದೇದು ಬೆಂಗಳೂರು ಮತ್ತೊಂದು ಮೈಸೂರನ್ನ ಗುರುತಿಸ್ತೀವಿ. ಹಾಗಾದ್ರೆ once again ಕರ್ನಾಟಕ ರಾಜ್ಯದ 2 ಭಾಗಗಳು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ. ಕಂದಾಯ ವಿಭಾಗಗಳು ಎಷ್ಟು ಅಂದ್ರೆ 4. ಹಾಗಾದ್ರೆ ಕಂದಾಯ ವಿಭಾಗಗಳ ಕೇಂದ್ರ ಕಚೇರಿಗಳು ಒಂದೇದು ಬೆಳಗಾವಿ ಇರ್ಬೋದು, ಎರಡನೇದು ಕಲಬುರಗಿ ಇರ್ಬೋದು, ನಮ್ಮ ಕರ್ನಾಟಕ ದಕ್ಷಿಣ ಕರ್ನಾಟಕದಲ್ಲಿ ಬಂದ್ರೆ ಬೆಂಗಳೂರು ಇರ್ಬೋದು, ಇನ್ನೊಂದು ಮೈಸೂರು. ಅಲ್ಲೇ ಒಂದು ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾವ್ದು ಬೆಳಗಾವಿ ಇರ್ಬೋದು ಕಲಬುರಗಿ ಇರ್ಬೋದು, ನಾವು 7 ಅಂತ ಬರ್ತೀನಿ. ಏನಾಗಾರೆ 7 ಜಿಲ್ಲೆಗಳು. once again ಕಂದಾಯ ವಿಭಾಗಗಳು 4. ಹಾಗಾದ್ರೆ ಉತ್ತರ ಕರ್ನಾಟಕದ 2 ಕಂದಾಯ ವಿಭಾಗಗಳಲ್ಲಿ 7 ಅನ್ನೋದು ಜಿಲ್ಲೆಗಳು. ಈಗ ಕೆಲವರಿಗೆ ಉತ್ತರ ಕರ್ನಾಟಕದಲ್ಲಿರೋರು ನಮ್ಗೆ ಅರ್ಥ ಆಯ್ತು, ಬೆಳಗಾವಿ ಅಂದ ತಕ್ಷಣ ಕಿತ್ತೂರು ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕದ ಭಾಗ ಇದೆಯಲ್ಲ ಅದೇ ಕಲಬುರಗಿ. ಹಿಂದೆ ನಾವು ಅದನ್ನ ಹೈದರಾಬಾದ್ ಕರ್ನಾಟಕ ಅಂತಿದ್ದು, ಈಗ ಅದನ್ನ ಏನು ಕಲ್ಯಾಣ ಕರ್ನಾಟಕ. ನೆನ್ಪಿರ್ಬೋದು, ಕಲ್ಯಾಣ ಕರ್ನಾಟಕದ ಕೇಂದ್ರ ಕಚೇರಿಯೇ ಕಲಬುರಗಿ. ಹಾಗಾದ್ರೆ ಒಂದನೇದು ಬೆಳಗಾವಿ, ಎರಡನೇದು ಕಲಬುರಗಿ. ಜಿಲ್ಲೆಗಳೆಷ್ಟು ಅಂದ್ರೆ 7 ಅಷ್ಟೇ ಅಲ್ಲ. ಇಲ್ಲಿ ಬಳ್ಳಾರಿ ಇರ್ಬೋದು, ಬೀದರ್ ಇರ್ಬೋದು, ಕಲಬುರಗಿ ಇರ್ಬೋದು, ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಇತ್ತೀಚೆಗೆ ವಿಜಯನಗರ ಇರ್ಬೋದು, ಎಲ್ಲವೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಅದನ್ನ ಬಿಟ್ಟು ಇನ್ನು ಉಳಿದ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ವಿಭಾಗ. ಅದರಲ್ಲೂ ಕೂಡ ನಮ್ಗೆ ನೆನಪಿರ್ಲೇಬೇಕಾದ್ದು ಕರಾವಳಿ ಜಿಲ್ಲೆಗಳಲ್ಲಿ 3, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಯಾವ ಬೆಳಗಾವಿಗೆ ಬರುತ್ತೆ ಅಥವಾ ಇನ್ನುಳಿದಿದ್ದು ನಮ್ಮ ಮೈಸೂರು ವಿಭಾಗಕ್ಕೆ ಬರುತ್ತೆ ಅನ್ನೋದನ್ನ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಬೆಂಗಳೂರು ಅಂದ ತಕ್ಷಣ ಇಲ್ಲಿ ನೆನ್ಸ್ಕೊಳ್ತಾ ಇರೋದು 9. ನೆನಪಾಯ್ತು. ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಜಿಲ್ಲೆಗಳನ್ನ ಹೊಂದಿರೋ ಕಂದಾಯ ವಿಭಾಗ ಯಾವುದು ಅಂದ್ರೆ ಬೆಂಗಳೂರು. ಅಷ್ಟೇ ಅಲ್ಲ, ಮುಂದುವರೆದ ಕಂದಾಯ ವಿಭಾಗ ಯಾವುದು ಅಂದ್ರೆ ಬೆಂಗಳೂರು. ಹಾಗಾದ್ರೆ ಹಿಂದುಳಿದ ವಿಭಾಗ ಕಲಬುರಗಿ ಅಂತ. ಅದಕ್ಕೆ 371J ಪ್ರಕಾರ ಮೀಸಲಾತಿಯನ್ನು ಕೊಡೋದಿರ್ಬೋದು, ಅದು ಉದ್ಯೋಗದಲ್ಲಾಗಿರ್ಬೋದು, ಶಿಕ್ಷಣದಲ್ಲಿರ್ಬೋದು, ಬಹುತೇಕ ನಾವು ಅನುದಾನವನ್ನ ಕೊಡಬೇಕಾದ್ರೆ ಮುಂದಿನ ದಿನಗಳಲ್ಲಿ. ಕಾರಣ ಕರ್ನಾಟಕ ರಾಜ್ಯ ಸರ್ಕಾರ ಇತ್ತೀಚೆಗೆ ಒಂದು ಸಮಿತಿಯನ್ನ ನೇಮಕ ಮಾಡಿತ್ತು, ಎಂ ಗೋವಿಂದರಾವ್ ಸಮಿತಿ ಅಂತ. ನೆನಪಿರ್ಬೋದು, ಡಾಕ್ಟರ್ DM ನಂಜುಂಡಪ್ಪ ನೇತೃತ್ವದ ಸಮಿತಿ ಈ ಪ್ರಾದೇಶಿಕ ಅಸಮಾನತೆಯನ್ನ ನಿವಾರಣೆ ಮಾಡೋದಕ್ಕೆ ಹಲವಾರು ಶಿಫಾರಸುಗಳನ್ನ ಕೊಟ್ಟಿತ್ತು. ಅದರಿಂದ ನಾನು ಅನುದಾನವನ್ನ ಬಗ್ಗೆ ಮಾತಾಡ್ತೀನಿ. ಕಾರಣ ಆ ಜಿಲ್ಲಾವಾರು ನಾನು ಹೇಗೆ ರೆಡಿ ಆಗ್ಬೇಕು ಎಕ್ಸಾಮ್ ದೃಷ್ಟಿಯಿಂದ ಕರೆಂಟ್ ಕಾಂಟೆಂಪ್ರರಿ ಇಶ್ಯೂನಲ್ಲಿ. ಆದರೆ 9 ಜಿಲ್ಲೆಗಳು ಬರೋದೆ ಅದು ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು. ಬೆಂಗಳೂರು ಗ್ರಾಮಾಂತರದಿಂದ ಇತ್ತೀಚೆಗೆ ಪ್ರತ್ಯೇಕವಾಗಿದ್ದಂತ ಐ ಥಿಂಕ್ 2007ರಲ್ಲಿ ಪ್ರತ್ಯೇಕವಾಗಿದ್ದ ರಾಮನಗರವನ್ನು ಇತ್ತೀಚೆಗೆ ನಾವು ನಾಮಕರಣ ಮಾಡಿದ್ದಾವೆ ಬೆಂಗಳೂರು ದಕ್ಷಿಣ ಅಂತ. ಏನು ಕರ್ನಾಟಕ ರಾಜ್ಯ ಸರ್ಕಾರ ನಾಮಕರಣ ಮಾಡಿದೆ, ಅದ್ ನಾನು ಅಪ್ಡೇಟ್ ಆಗ್ಲೇಬೇಕು. ಆಗ ರಾಮನಗರ ಜಿಲ್ಲೆ ಅಂತ ಕಂಡಾಗ ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಯಾವ ರೀತಿಯ ಕಂದಾಯ ವಿಭಾಗಕ್ಕೆ ಸಂಬಂಧಪಟ್ಟಿದ್ದು ಬೆಂಗಳೂರು ಇರ್ಬೋದು. ಏನೆಲ್ಲ ಪಾರ್ಕ್ಗಳಿದಾವೆ, ಈಗ ಚನ್ನಪಟ್ಟಣ ಅಂದ ತಕ್ಷಣ ಗೊಂಬೆಗಳ ತವರೂರು, ಆಟಿಕೆ ಉತ್ಪಾದನೆಗಳ ಪಾರ್ಕ್ ಅಂತ ಬಂದಾಗ ಆಟಿಕೆ ಉತ್ಪಾದನಾ ಕ್ಲಸ್ಟರ್ ಅಂತ ಗುರುತಿಸ್ತೀವಿ, ಚನ್ನಪಟ್ಟಣ, ಗೊಂಬೆ. ಕೊಪ್ಪಳ ಅಂತ ಬಂದಾಗ ಭಾನುಪುರ ಅಂತ ಗುರುತಿಸ್ತೀವಿ, ಅಲ್ಲಿ ಆಟಿಕೆ ಉತ್ಪಾದನಾ ಕ್ಲಸ್ಟರ್. ಹಾಗಾದ್ರೆ ಇಲ್ಲಿ ಬೆಂಗಳೂರಲ್ಲಿ 9. ಈಗ ಸುದ್ದಿಯಲ್ಲಿರೋದು ಬೆಂಗಳೂರು ದಕ್ಷಿಣ ಜಿಲ್ಲೆ. ಕೋಲಾರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು. ಈಗ ಚಿಕ್ಕಬಳ್ಳಾಪುರ ನಂದಿಯಿಂದಾಗ ನಂದಿ ಬೆಟ್ಟವನ್ನು ನೆನೆಸ್ಕೊಳ್ಳೇಬೇಕು. ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಆದಿ ಶಿವಯೋಗಿ ಸ್ಟ್ಯಾಚ್ಯೂಗೆ ಅವಲಗುರ್ಕಿಯನ್ನು ನೆನೆಸ್ಕೊತೀವಿ, ಅಥವಾ ನಮ್ಮ ವಿದುರಾಶ್ವತ್ಥವನ್ನ ನೆನೆಸ್ಕೊತೀವಿ. ಕರ್ನಾಟಕದ ಜಲಿಯನ್ ವಾಲಾಬಾಗ್. ಐ ಥಿಂಕ್ ಪಾರ್ಕ್ಗಳು ಅಂದಾಗ ಯಾವುದೋ 5-6 ಪಾರ್ಕ್ಗಳು ಓದೋದಲ್ಲ, ಜಿಲ್ಲಾವಾರು. ಕಾರಣ ಒನ್ ಸ್ಟೇಟ್ ಮೆನಿ ವರ್ಡ್ ಅಂತೀವಿ, ಒಂದು ರಾಜ್ಯ ಹಲವು ಜಗತ್ತು ಅಂತ. ಇಲ್ಲಿ ನನಗೆ ಒಂದೇ ಪತ್ರಿಕೆ, ಅದು ಅರ್ಥಶಾಸ್ತ್ರ. ಆದ್ರೆ ಕಾಂಟೆಂಪ್ರರಿ ಆಗಿ ಓದ್ತಿದ್ದಾಗ ಅದಕ್ಕೆ ಕನ್ನಡದ ಸಾಹಿತಿಗಳೊಬ್ರು ಹೇಳ್ತಾರೆ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರಸಬಹುದು. ಪಾರ್ಕ್ಗಳು 5-6 ಅವು ಚೇಂಜ್ ಆಗೋದು ಅಪರೂಪಕ್ಕೆ 1-2 ಚೇಂಜ್ ಆಗ್ತವೆ. ಈಗ ಕರ್ನಾಟಕದ ಬೆಂಗಳೂರಲ್ಲಿ ಹೇಳೋದಾದ್ರೆ ಆರ್ಟ್ ಪಾರ್ಕು. ಯಾವ್ದು ಆರ್ಟ್ ಅಂದ್ರೆ ಹೃದಯ ಪಾರ್ಕ್ ಅಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟಿಕ್ ಟೆಕ್ನಾಲಜಿ ಪಾರ್ಕ್ ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೇ ಬೆಂಗಳೂರಲ್ಲಿ. ನಾನು ನೆನೆಸ್ಕೊಳ್ಳೇಬೇಕಾದ್ದು BASC ಅಂತ ಇದೆ. ಇದಾವ ಸರ್ BSc ಗೊತ್ತು? ಇದಾವ BSc ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. BASc ಬ್ಯಾಂಗ್ಳೂರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. 2017 KS ಪ್ರಿಲಿಮ್ಸ್ ಬರ್ದವ್ರು ಗೊತ್ತೈತೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಎಲ್ಲಿದೆ ಅಂತ ಪ್ರಶ್ನೆ ಕೇಳೋನೆ, ಬೆಂಗಳೂರಲ್ಲಿ ಐತೆ. ಹಾಗಾದ್ರೆ ಪಾರ್ಕ್ಗಳಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆನ್ಸ್ ಓದ್ತಿ. ಇತ್ತೀಚೆಗೆ 2025 ವಿಶ್ವಸಂಸ್ಥೆ ಡಿಕ್ಲೇರ್ ಮಾಡೈತೆ ಇಂಟರ್ನ್ಯಾಷನಲ್ ಇಯರ್ ಆಫ್ ಕ್ವಾಂಟಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಅದಕ್ಕೆ ರಿಲೇಟೆಡ್ ಕರ್ನಾಟಕ ರಾಜ್ಯ ಸರ್ಕಾರ ಕ್ವಾಂಟಮ್ ಸೈನ್ಸ್ ಪಾರ್ಕ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರೆ. ಇಲ್ಲಿ ಬೆಂಗಳೂರಿನಲ್ಲಿ, ಅದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ. ಅದೇ ಬೆಂಗಳೂರಿನ ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಹೊಸದಾಗಿ ಮೇ ಬಿ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದೀರಾ, KHIR ನಾಲೆಡ್ಜ್ ಹೆಲ್ತ್ ಇನೋವೇಷನ್ ರಿಸರ್ಚ್. ಇನ್ನೋವೇಷನ್ ಬಂತು ಅಂದ್ರೆ ಕರ್ನಾಟಕ. ಅದರಲ್ಲೂ ಕೂಡ ನಾನು ನೆನೆಸ್ಕೊಳ್ಳದೆ ಬೆಂಗಳೂರು ಸಿಲಿಕಾನ್ ಸಿಟಿ ಅಂತ ನಾವು ಗುರುತಿಸಿ. ಇವತ್ತು ಸಿಲಿಕಾನ್ ಸಿಟಿ ಬಗ್ಗೆ ಪ್ರಶ್ನೆ ಕೇಳ್ತಾನಲ್ಲ, ಆದ್ರೆ ಮುಂದುವರೆದ ಭಾಗ ಬಂದೈತೆ ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಬೆಂಗಳೂರು. ಅದೇ ಬೆಂಗಳೂರಲ್ಲಿ ಜಿಮ್ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತು. ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್, ಪ್ರಗತಿಯ ಮರುಪರಿಕಲ್ಪನೆ, ಅಶ್ವಮೇಧ ಬಸ್ಸು ಪ್ರಯಾಣದ ಪ್ರಯಾಣದ ಮರುಕಲ್ಪನೆ ಅಶ್ವಮೇಧ, ಪ್ರಗತಿಯ ಮರುಕಲ್ಪನೆ ಜಿಮ್ ಎಲ್ಲಿ ನಡೆಯುತ್ತೆ? ಬೆಂಗಳೂರು.
ಕಂದಾಯ ವಿಭಾಗ ಬೆಂಗಳೂರು, ಅತ್ಯಂತ ಮುಂದುವರೆದ ವಿಭಾಗ ಬೆಂಗಳೂರು. ನೆನಪಾಯ್ತು? ಇಷ್ಟೇ ಅಲ್ಲ, ಬೆಂಗಳೂರು ಕರ್ನಾಟಕದಲ್ಲೇ ವಿಸ್ತೀರ್ಣದಲ್ಲಿ ಕಡಿಮೆ ಸರ್, ಜನಸಂಖ್ಯೆನಲ್ಲಿ ಜಾಸ್ತಿ. ಬೆಳಗಾವಿ ವಿಸ್ತೀರ್ಣದಲ್ಲಿ ಎಲ್ಲ ಓದ್ಬೇಕು ಅಂದ್ರೆ ಒಂದು ರಾಜ್ಯ ಹಲವು ಜಗತ್ತು, ಜಿಲ್ಲಾವಾರು ಒಂದೊಂದು ಪೇಜಲ್ಲೇ ಬೆಂಗಳೂರು ಗ್ರಾಮಾಂತರ ಏನ್ ಬರ್ಬೋದು, ಬೆಂಗಳೂರು ನಗರ ಏನ್ ಬರ್ಬೋದು, ತುಮಕೂರು ಜಿಲ್ಲೆ ಏನ್ ಬರ್ಬೋದು, ಕೋಲಾರದಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಂತೆ, ಚಿಕ್ಕಬಳ್ಳಾಪುರದಲ್ಲಿ ಯಾವ್ದಕ್ಕೆ ಸಂಬಂಧಪಟ್ಟಂತೆ, ಕರ್ನಾಟಕದ ಪೂರ್ವ ತುದಿ ಯಾವುದು, ಉತ್ತರ ತುದಿ ಯಾವುದು, ದಕ್ಷಿಣದ ತುದಿ ಯಾವುದು, ಕರಾವಳಿ ಜಿಲ್ಲೆಗಳು ಯಾವ, ಎಲ್ಲ ಇಂಪಾರ್ಟೆನ್ಸ್. ಇನ್ನು ಮೈಸೂರು ಅಂತ ಬಂದಾಗ ಇಲ್ಲಿ ನಾವು ನೆನೆಸ್ಕೊಳ್ಳೋದು ಎಷ್ಟು ಅಂದ್ರೆ 8, ಅದರಲ್ಲೂ ನೆನೆಸ್ಕೊಳ್ಳೇಬೇಕಾದು. ಈಗ ಹೇಳಿದೆ ಕರಾವಳಿ, ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, 3ರಲ್ಲಿ ಮೈಸೂರು ವಿಭಾಗಕ್ಕೆ ಯಾವ ಇರುತ್ತೆ. ಹಾಗಾದ್ರೆ ಮೈಸೂರು ಅಂದಾಗ ಕ್ಲೀನೆಸ್ಟ್ ಸಿಟಿ ಸರ್, ಇಂದೋರು, ಸೂರತ್ ದೇಶದ ಕ್ಲೀನೆಸ್ಟ್ ಸಿಟೀಸ್, ಸ್ವಚ್ಛ ನಗರಗಳು. ಕರ್ನಾಟಕದ ಅತ್ಯಂತ ಸ್ವಚ್ಛ ನಗರ ಮೈಸೂರು. ಕರ್ನಾಟಕದ ಅತ್ಯಂತ ಅಭಿವೃದ್ಧಿ ಹೊಂದಿದ ಕಂದಾಯ ವಿಭಾಗ ಬೆಂಗಳೂರು. ಕರ್ನಾಟಕದಲ್ಲಿ ಅತ್ಯಂತ ಅಭಿವೃದ್ಧಿಯಲ್ಲಿ ಹಿಂದುಳಿದಿರೋದು ಕಲಬುರಗಿ. ಈಗ ಜಿಲ್ಲಾವಾರು ಬಂದಾಗ ಅರಣ್ಯ ಜಾಸ್ತಿ ಎಲ್ಲಿ ಬಂದೈತೆ, ಅಥವಾ ವಿಸ್ತೀರ್ಣದಲ್ಲಿ ಯಾವ್ದೈತೆ, ಜನಸಂಖ್ಯೆನಲ್ಲಿ ಯಾವ್ದೈತೆ, ಜನಸಾಂದ್ರತೆಯಲ್ಲಿ ಯಾವ ಜಿಲ್ಲೆಗಳು, ಒಂದು ಕಂಪ್ಲೀಟ್ ವಿಡಿಯೋದಲ್ಲಿ ಮಾತಾಡೋಣ. ಅದು ಸೆನ್ಸಸ್ ಬಗ್ಗೆ ಬಂದಿರ್ಬೋದು, ಅಥವಾ ಆ ಜಿಲ್ಲಾವಾರು ಇಂಪಾರ್ಟೆನ್ಸ್. ಒಂದೊಂದು ವಿಡಿಯೋದಲ್ಲಿ 5 ಜಿಲ್ಲೆಗಳ ಬಗ್ಗೆ ಮಾತಾಡೋಣ. ಒಂದು ಪ್ರಶ್ನೆ ದಾಟಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಒಂದೇನು ಅಂದ್ರೆ ಅವತ್ತಿನ ಅಪ್ಡೇಟ್ ಅನ್ನ ಮಾಡ್ಕೋಬೇಕು, ಇಲ್ಲ ಜೀವನದಲ್ಲಿ ಔಟ್ಡೇಟೆಡ್ ಆಗ್ತೀವಿ. ಆ ಅಪ್ಡೇಷನ್ ಇಲ್ಲ ಅಂದ್ರೆ, ಅದಕ್ಕೆ ಸ್ವಾಮಿ ವಿವೇಕಾನಂದ ನೆನೆಸ್ಕೊತೀನಿ, ಸ್ಟ್ಯಾಟಿಕ್ ಇಸ್ ಡೆತ್, ಡೈನಮಿಕ್ ಇಸ್ ಪ್ರೋಗ್ರೆಸ್. ಯಾವತ್ತೂ ಕೂಡ ನಾವು ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ಹರಿಯುವ ನೀರು ಅಂದ್ರೆ ಇವತ್ತೇನೋ ನ್ಯೂಸ್ ಪೇಪರಲ್ಲಿ ಓದ್ತಾ ಇದ್ದೀನಿ, ಯಾವುದೋ ಒಂದು ಜಿಲ್ಲೆ ಬಗ್ಗೆ ಬಂತು, ಕರ್ನಾಟಕದ ಸರ್ಕಾರ ಇತ್ತೀಚೆಗೆ ಎಲ್ಲ ಒಂದ್ ಕಡೆ ಯಾವುದೋ ಒಂದು ಪಾರ್ಕ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ದೇವನಹಳ್ಳಿಯ ಪೂಜೆನಹಳ್ಳಿ ಇರ್ಬೋದು, ಶಿವಮೊಗ್ಗದ ಸೋಗಾನ ಇರ್ಬೋದು, ವಿಜಯಪುರದ ಇಟ್ಟಂಗಿ ಆಳದಲ್ಲಿ ಆಹಾರ ಪಾರ್ಕನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಂದು ಎಲ್ಲ ಬಜೆಟ್ನಲ್ಲಿ ಹೇಳಿದ್ರು ಅಂದ್ರೆ, ಹೌದು, ನಾನು ಆ ಪಾಯಿಂಟನ್ನು ಅಲ್ಲಿ ಆ್ಯಡ್ ಮಾಡ್ತೀನಿ. ಕರ್ನಾಟಕ ರಾಜ್ಯ ಬಜೆಟ್ ಓದ್ತಾ ಇರ್ತೀನಿ, ಯಾವುದೋ ಒಂದು ಜಿಲ್ಲೆ ಬಗ್ಗೆ ಏನೋ ಒಂದು ಇನ್ಫಾರ್ಮೇಶನ್ ಬಂತು, ಆ ಪಾಯಿಂಟ್ ಅನ್ನು ನಾವೇನ್ ಮಾಡೋಣ, ಆ್ಯಡ್ ಮಾಡೋಣ. ಅದು ಅಪರಾಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಶಿವಮೊಗ್ಗ ಇರ್ಬೋದು, ಅಥವಾ ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲೇ ಮೊದಲ ಬಾರಿ ಕೋಮು ಸೌಹಾರ್ದತೆಗೋಸ್ಕರ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ಕರ್ನಾಟಕ ರಾಜ್ಯ ಗೃಹ ಇಲಾಖೆ ತಂತು ಅಂದ್ರೆ ಯಾವ 3 ಜಿಲ್ಲೆಗೆ ಅನ್ವಯ ಆಗುತ್ತೆ, ಯಾವುದಕ್ಕೆ ಅನ್ವಯ ಆಗಲ್ಲ? ಸಿಂಪಲ್ ಪ್ರಶ್ನೆ. ಅನ್ವಯವಾಗುತ್ತೆ, ಅನ್ವಯವಾಗಲ್ಲ. ಇದನ್ನೇ ನಾವು ಏನಂತ ಕರಿತೀವಿ ಹೇಳಿ? ಡಿಸ್ಟ್ರಿಕ್ಟ್ ವೈಸ್. ಎಲ್ಲ ಒಂದ್ ಕಡೆ ಮಂಡ್ಯದ ರಂಗನತಿಟ್ಟು ಅಂತ ಓದಿದ್ದು. ಯಾವ ಸರ್ ಏನೋ ಓದಿದ ರಂಗನತಿಟ್ಟು, ಏನಾಗಾದ್ರೆ ಅದು ರಾಮ್ಸಾರ್ ಸೈಟ್. ರಾಮ್ಸಾರ್ ಅಂದ ತಕ್ಷಣ ನೆನಪಾಗಿರೋದೆ ಜೌಗು ಅಂತ. ಜೌಗು ಅಂತ ವೆಟ್ಲ್ಯಾಂಡ್ ಅಂತ, ತೇವಯುತ ಭೂಮಿ ಅಂತ ಗುರುತಿಸ್ತೀವಿ. ಹೌದು ಸರ್, ಫೆಬ್ರವರಿ 2 ಇತ್ತೀಚೆಗೆ ರಾಜಸ್ಥಾನದ ಕಿಚಾನು ಮೇನಾರ್ನಲ್ಲಿ 89-91 ಆಯ್ತು. ಹೊಸ 2 ರಾಮ್ಸಾರ್ ಬಂದು. ನನ್ಗೆ ಅದಕ್ಕಿಂತ ಇಂಪಾರ್ಟೆಂಟ್ ಕರ್ನಾಟಕದ 4 ನೆನಪಾಯ್ತು. ಕರ್ನಾಟಕದ 4 ಕಂದಾಯ ವಿಭಾಗಗಳು ಅವು ಯಾವು? ಬೆಂಗಳೂರು ಇರ್ಬೋದು, ಬೆಳಗಾವಿ ಇರ್ಬೋದು, ಕಲಬುರಗಿ ಇರ್ಬೋದು, ಮೈಸೂರು ಇರ್ಬೋದು. ಇಲ್ಲ ಹಾಗಾದ್ರೆ 4 ಯಾವುದು? ಮಂಡ್ಯದ ರಂಗನತಿಟ್ಟು ಇರ್ಬೋದು, ವಿಜಯನಗರದ ಅಂಕಸಮುದ್ರ ಇರ್ಬೋದು, ಉತ್ತರ ಕನ್ನಡದ ಅಘನಾಶಿನಿಗೆ ಸಂಬಂಧಪಟ್ಟಂತೆ ಇರ್ಬೋದು. ಅವನ್ನು ನಾವೇನಂತೀವಿ ಹೇಳಿ? ಜೌಗು ತಾಣಗಳು. ಹಾಗಾದ್ರೆ ಮತ್ತೊಮ್ಮೆ ರಿಪೀಟ್ ಮಾಡೋದಾದ್ರೆ, ಮಂಡ್ಯದ ರಂಗನತಿಟ್ಟು ಯಾಕೆ ನಾನು ಓದ್ಲೇಬೇಕು? ಕರ್ನಾಟಕ ರಾಜ್ಯದ ಮೊದಲ ಜೌಗು ತಾಣ. ಸರ್, ಒಡಿಶಾದ ಚಿಲ್ಕಾ ದೇಶದ ಮೊದಲ ರಾಮ್ಸಾರ್ ತಾಣ. ಫೆಬ್ರವರಿ 2 ಜೌಗು ತೇವಯುತ ಭೂಮಿ ಅಥವಾ ವೆಟ್ಟಲ್ ಲ್ಯಾಂಡ್ ಡೇ ಅಂತ ನಾವು ಗುರುತಿಸ್ತೀವಿ, ಫೆಬ್ರವರಿ 2. ಹಾಗಾದ್ರೆ ಕರ್ನಾಟಕ ರಾಜ್ಯದ ಒಟ್ಟು ಕಂದಾಯ ವಿಭಾಗಗಳಲ್ಲಿ 4 ಕಂದಾಯ ವಿಭಾಗ ಹೊರತುಪಡಿಸಿ 4 ಏನು ಹೋಗಿದ್ರೆ ಜೌಗು ತಾಣಗಳಿಗೆ ಸಂಬಂಧಪಟ್ಟಂತೆ ಮಂಡ್ಯದ ರಂಗನದಿಟ್ಟು ತುಂಬಾ ಇಂಪಾರ್ಟೆಂಟ್. ಮಾಗಡಿ ಪಕ್ಷಿಧಾಮ ಗುರುತಿಸ್ತೀವಿ, ಅಂಕಸಮುದ್ರ ಗುರುತಿಸ್ತೀವಿ, ಅಘನಾಶಿಯನ್ನ ಗುರುತಿಸ್ತೀವಿ. ಯಾವ್ದಾಗಾದ್ರೆ 4. ಈಗ ಅರ್ಥ ಆಯ್ತು. ಆ ಜಿಲ್ಲೆ ಬಂದಾಗ ಮಂಡ್ಯ ಬಂತ, ರಂಗನತಿಟ್ಟು. ಸರ್, ಲಿಥಿಯಂ ನಿಕ್ಷೇಪ ಮಂಡ್ಯ. ಹಾಗಾದ್ರೆ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತು? ಮುಂದೆ ನಡಿಬೇಕಾದ್ದು ಬಳ್ಳಾರಿ. ಪಾಯಿಂಟ್ಸ್ ಬೈ ಮಾಡ್ಕೋತೀವಿ. ಅಂದ್ರೆ ಆ ಜಿಲ್ಲಾವಾರು ಇಂಪಾರ್ಟೆನ್ಸ್ ಅನ್ನು ಓದ್ತೀವಲ್ಲ, ಅವನ್ನೇ ನಾವೇನಂತೀವಿ? ಪಾರ್ಕ್ಗಳು. ಹಾಗೆ ಒಮ್ಮೆ ಮೆಲ್ಕ್ ಹಾಕೋದಾದ್ರೆ ಕಂದಾಯ ವಿಭಾಗಗಳು 4 ಆದ್ಮೇಲೆ ಜಿಲ್ಲೆಗಳು 7, 7, 9, 8 ಎಲ್ಲಾ ಜಿಲ್ಲೆಗಳ ಬಗ್ಗೆ ಇರೋ 8, 9, 17, 24, 31 ಕಂದಾಯ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆ ಒಂದು ಕಾರ್ಯಕ್ರಮ ತಂದಿತ್ತು. ಅಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕಾಗಿ ಮನೆ ಬಾಗಿಲಿಗೆ ಆರೋಗ್ಯ ಕೊಡೋದಕ್ಕೋಸ್ಕರ ಗೃಹ ಆರೋಗ್ಯ ಯೋಜನೆ ಎಲ್ಲಿ ತಂದಿದ್ರು? ಕೋಲಾರ ಜಿಲ್ಲೆ. ಕೋಲಾರದಲ್ಲಿ ಇಂಪಾರ್ಟೆನ್ಸ್. ಆದ್ರೆ ಇವತ್ತು ಅದಲ್ಲ. ಕೋಲಾರ ಜಿಲ್ಲೆಗೆ ತಂದಿದ್ದ ಗೃಹ ಆರೋಗ್ಯ ಯೋಜನೆಯನ್ನ ಎಲ್ಲಾ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿದ್ರು ಅಂದ್ರೆ ಆ ಪಾಯಿಂಟನ್ನ ಎಲ್ಲಾ ಜಿಲ್ಲೆಗಳನ್ನ ಬರ್ಕೋತೀನಿ. ಯಾವ ಕರ್ನಾಟಕ ರಾಜ್ಯ ಸರ್ಕಾರ ಯಾವೆಲ್ಲ ಕಾರ್ಯಕ್ರಮಗಳನ್ನ ಪರ್ಟಿಕ್ಯುಲರ್ ಒಂದು ಡಿಸ್ಟ್ರಿಕ್ಟ್ ತಂದಿದ್ದನ್ನ ಪ್ರಾಯೋಗಿಕವಾಗಿ ಎಲ್ಲ ಜಿಲ್ಲೆಗಳಿಗೆ ವಿಸ್ತರಣೆ ಮಾಡಿರೋದನ್ನ ಓದ್ತೀವಲ್ಲ, ಅದೇ ಇಂಪಾರ್ಟೆನ್ಸ್. ಹಾಗಾದ್ರೆ ಅದೇ ಕೋಲಾರದ ಮಾಲೂರು ಅಂದಾಗ ಅಗ್ರಿ ಇನ್ನೋವಾ ಬಯ ಪಾರ್ಕ್. ಸರ್, ತುಮಕೂರು ಅಂದ್ರೆ ಸೋಲಾರ್ ಪಾರ್ಕು. ಸರ್, ಸೋಲಾರ್ ಅಂದ ತಕ್ಷಣ ಇತ್ತೀಚೆಗೆ ಏನೋ ಸುದ್ದಿಯಲ್ಲಿ ಇತ್ತಾ? ಹೌದು, PM ಕುಸುಮ್ ಯೋಜನೆ ಅಂತ ಏನ್ ಗುರುತಿಸ್ತೀವಿ. ಗೌರಿಬಿದನೂರಲ್ಲಿ ಮೊನ್ನೆ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕೂಡ ಲಾಂಚ್ ಮಾಡಿರೋದನ್ನ ಕಂಡಿರ್ತೀವಿ. ಸೋಲಾರ್ ಘಟಕಗಳನ್ನ ಇತ್ತೀಚೆಗೆ ಮತ್ತೊಂದು ತರ್ತಾವ್ರೆ. ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಅನ್ನು ತರಬೇಕು ಅನ್ಕೊಂಡವ್ರೆ. ಎಲ್ಲಿ ತರಬೇಕು? ಯಾವ ಇಂಪಾರ್ಟೆನ್ಸ್? ಈಗ ಒಂದು ಎಕ್ಸಾಂಪಲ್ ಹೇಳಿದೆ, ಜೌಗು ತಾಣಗಳು.
ಅದೇ ರೀತಿ ರಾಮ್ಸಾರ್ ತಾಣಗಳನ್ನ ಹೊರತುಪಡಿಸಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳು, ಅದು ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಹಂಪಿ ಇರ್ಬೋದು, ಪಟ್ಟದಕಲ್ಲಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಇತ್ತೀಚೆಗೆ ನಮ್ಮ ಬೇಲೂರು, ಹಳೇಬೀಡು, ಸೋಮನಾಥಪುರ ಆ ಜಿಲ್ಲೆಗಳು ಬಂದಾಗ ನಾವು ಓದೋದು. ಇನ್ನು ಬೆಂಗಳೂರು ನೆನಪಿಸ್ಕೊಳ್ಳೇಬೇಕು ನಾನು, ಇಡೀ ಭಾರತ ಅಲ್ಲ ಇಡೀ ಜಗತ್ತಲ್ಲ ಅತ್ಯಂತ ಫಾಸ್ಟ್ ಆಗಿ ಡೆವಲಪ್ ಆಗ್ತಿರೋಂಥ ಸ್ಟಾರ್ಟ್ಅಪ್ ಕ್ಯಾಪಿಟಲ್. $1 ಬಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯವನ್ನ ಕಂಪನಿ ಹೊಂದಿದ್ರೆ ಅದನ್ನ ನಾವು ಯೂನಿಕಾರ್ನ್ ಅಂತೀವಿ. ಯೂನಿಕಾರ್ನ್ಗಳ ತವರೂರು ಬೆಂಗಳೂರು. ಎಕ್ಸಾಂಪಲ್ ಕೊಟ್ಟೆ, ನಮ್ಮ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್. ಕಾರಣ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಸ್ಟಡಿ ಮಾಡಿ ಪೋಸ್ಟಲ್ ಡಾಕ್ಟರೇಟ್ ಪಡೆದ ಮೊದಲ ವ್ಯಕ್ತಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಷ್ಟೇ ಅಲ್ಲ, RBIನ ಕಾನ್ಸೆಪ್ಟ್ ಅನ್ನ ಕೊಟ್ಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ನಮ್ಮ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಎಂತ ಒಂದು ಪರಿಸ್ಥಿತಿ ಅಂದ್ರೆ ಅದೇ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಂದ್ರೆ ಬೆಂಗಳೂರು. ಅಷ್ಟೇ ಅಲ್ಲ, ಇತ್ತೀಚೆಗೆ ನಮ್ಮನ್ನು ಅಗಲದಂತ ನಾನು ನೆನೆಸ್ಕೊಳ್ಳೇಬೇಕಾದ ವ್ಯಕ್ತಿ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ. ಬೆಂಗಳೂರು ನಗರ ವಿಶ್ವವಿದ್ಯಾಲಯಕ್ಕೆ ಯಾರ ಹೆಸರಲ್ಲಿ ನಾಮಕರಣ ಮಾಡಬೇಕು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಜೆಟ್ನಲ್ಲಿ ಮೆನ್ಷನ್ ಮಾಡಿದ್ರು. ಆ ಪಾಯಿಂಟನ್ನು ಬೆಂಗಳೂರಿಗೆ ಆ್ಯಡ್ ಮಾಡ್ತೀನಿ. ಈಗ ಜಿಮ್ಮು ಎಲ್ಲಿ ನಡೆದೈತೆ? ಬೆಂಗಳೂರು. ಕ್ವಾಂಟಮ್ ಪಾರ್ಕು ಬೆಂಗಳೂರು, ಆರ್ಟ್ ಪಾರ್ಕು ಬೆಂಗಳೂರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇಡೀ ಭಾರತದ ಅತ್ಯಂತ ಟಾಪ್ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇರೋದೆ. ರಿಸರ್ಚ್ ಬಂದಾಗ ಪರಂ ಪ್ರವೇಗನ ಸೂಪರ್ ಕಂಪ್ಯೂಟರ್ ಇಂದ ಹಿಡಿದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ವಿಧಾನಸೌಧ ಎಲ್ಲಿದೆ, ವಿಕಾಸಸೌಧ ಎಲ್ಲಿದೆ, ಅಷ್ಟೇ ಅಲ್ಲ ಅದರ ಹೊರತುಪಡಿಸಿ ಇನ್ನು GKVK ನೆನೆಸ್ಕೊಳ್ಳಬೇಕು. ಕೃಷಿಗೆ ಸಂಬಂಧಪಟ್ಟಂತೆ ಹಲವಾರು ಪರಿಕಲ್ಪನೆಗಳನ್ನ ತರ್ತಾ ಇರೋದು. ಇವನ್ನ ಓದ್ತೀವಲ್ಲ ಅದನ್ನೇ ಡಿಸ್ಟ್ರಿಕ್ಟ್ ವೈಸ್. ಯಾಕೆ ಇದನ್ನು ಡಿವೈಡ್ ಮಾಡಿದೆ? ಹೌದು, ಈ ರೀತಿಯ ಉತ್ತರ ಕರ್ನಾಟಕಕ್ಕೆ ಅನುದಾನ ಕೊಡೋದು ಎಷ್ಟು % ಇರ್ಬೇಕು ಹೇಳಿ? 60%. ಅದೇ ಸೌತ್ ಕರ್ನಾಟಕ ಕೊಡ್ತಾ ಇರೋದು ಎಷ್ಟು ಅಂದ್ರೆ 40%. ಹಾಗಾದ್ರೆ 60%, 40% ಇದನ್ನ ಮತ್ತೆ ಡಿವೈಡ್ ಮಾಡ್ತಾರೆ. ಆ 60ನಲ್ಲಿ ಕಲಬುರ್ಗಿಗೆ ಎಷ್ಟು ಕೊಡ್ಬೇಕು ಅಂದ್ರೆ 40%. ನೆನಪಾಯ್ತು? ಅತ್ಯಂತ ಹಿಂದುಳಿದ, ಅಭಿವೃದ್ಧಿಯಲ್ಲಿ ಹಿಂದುಳಿದ ಕಂದಾಯ ವಿಭಾಗ ಯಾವುದು ಅಂದ್ರೆ ಕಲಬುರ್ಗಿ. ಇದನ್ನೇ ಡಾಕ್ಟರ್ DM ನಂಜುಂಡಪ್ಪ ಹೇಳ್ತಾರೆ. KS ಪೇಪರ್ ತಿರುವಾಕಿ ಡೈರೆಕ್ಟ್ ತೆಗ್ದಾನೆ. ವ್ಯಾಲ್ಯೂಸ್ ಎಷ್ಟು ಅಂತ 60ರಲ್ಲಿ 40 20. ಯಾವ ವಿಭಾಗ ಕೊಡ್ಬೇಕು? ಬೆಳಗಾವಿ ವಿಭಾಗ, ಕಿತ್ತೂರು ಕರ್ನಾಟಕ. ಹಾಗಾದ್ರೆ ಇಲ್ಲಿ 40 ಬಂದಾಗ ಅದರಲ್ಲಿ ಬೆಂಗಳೂರಿಗೆ 25% ಕೊಟ್ರೆ ಮೈಸೂರು ಕಂದಾಯ ವಿಭಾಗಕ್ಕೆ 15%. ಹಿಂಗ ಅನುದಾನ ಕೊಡೋದು ಅಷ್ಟೇ ಅಲ್ಲ, ಆ ಅನುದಾನಗಳ ಆಧಾರದಲ್ಲಿ ಹಲವಾರು ಪಾರ್ಕುಗಳನ್ನ ಸ್ಟಾರ್ಟ್ ಮಾಡ್ಬೇಕಲ್ಲ, ಅದನ್ನ ನಾವೇನಂತೀವಿ ಡಿಸ್ಟ್ರಿಕ್ಟ್ ವೈಸ್. ಹಾವೇರಿ ಬಂದಾಗ ಬ್ಯಾಡ್ಗಿ, ಮೆಣಸಿನ್ಕಾಯಿ ಎಲ್ಲ ಸ್ಪೈಸ್ ಪಾರ್ಕ್. ಚಿತ್ರದುರ್ಗಕ್ಕೆ ಹೋಗೋಣ. ಚಿತ್ರದುರ್ಗ ಕರ್ನಾಟಕ ರಾಜ್ಯದ ಮೊದಲ ಬ್ಯಾಂಕು ಸ್ಟಾರ್ಟ್ ಆಗಿದ್ದು ಚಿತ್ರದುರ್ಗ. ಓಲ್ಡೆಸ್ಟ್ ಡ್ಯಾಮ್ ಅಂತ ಗುರುತಿಸ್ತೀವಿ ಚಿತ್ರದುರ್ಗ. ಚಳ್ಳಕೆರೆ ನೆನೆಸ್ಕೊಂಡಾಗ ಇಸ್ರೋ ಮತ್ತು DRDO ರಿಲೇಟೆಡ್ ಗುರುತಿಸ್ತೀವಿ. ಹಿರಿಯೂರ್ಗೆ ಬಂದಾಗ ಅಕ್ಷಯ ಆಹಾರ ಪಾರ್ಕ್ ಓದ್ತೀವಿ. ಕರಾವಳಿಗೆ ಹೋದಾಗ ಉಡುಪಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ. ಲಿಂಗಾನುಪಾತ ಆದ್ರೂ ತೆಗೆದುಕೊಳ್ಳಿ, ಕರಾವಳಿ ಜಿಲ್ಲೆಗಳಾದ್ರೂ ಪ್ರಶ್ನೆ ಕೇಳಿ, ನೀವು ಯಾವ್ದಾದ್ರು ಒಂದು ಜಿಲ್ಲೆ ನೆನೆಸ್ಕೊಳ್ಳಿ. ಬೀದರ್, ಉತ್ತರಕ್ಕೆ ಸಂಬಂಧಪಟ್ಟಂತೆ ಬಿದರಿ ಕಲೆ ಫೇಮಸ್ಸು. ಅಲ್ಲಿಂದನೂ ಕೂಡ ನಾವು ಓದ್ತೀವಲ್ಲ, ಅದನ್ನೇ ನಾವೇನಂತೀವಿ ಡಿಸ್ಟ್ರಿಕ್ಟ್ ವೈಸ್ ಇಂಪಾರ್ಟೆನ್ಸ್ ಅಂತ. ಹೌದು ಸ್ಪರ್ಧಾರ್ಥಿಗಳೇ, ಡಿಸ್ಟ್ರಿಕ್ಟ್ ವೈಸ್ ಅಂದಾಗ ಯಾವುದೋ ಒಂದು ಇದರಲ್ಲಿ ಪುಸ್ತಕದಲ್ಲೋ ಇಲ್ಲ ಯಾವುದೋ ಒಂದು ಮ್ಯಾಗಝೈನಲ್ಲಿ ಇಲ್ಲ ನಾವೇ ರೆಡಿ ಆಗಬೇಕಾದ್ರೆ 5-6 ಪಾರ್ಕುಗಳನ್ನ ಕೊಟ್ಟವೆ ಅನ್ನೋದಲ್ಲ. 5-6 ಪಾರ್ಕುಗಳ ಜೊತೆಗೆ ಇವತ್ತಿನ ಕಾಂಟೆಂಪ್ರರಿನಲ್ಲಿ ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಬದಲಾವಣೆಗಳು. ಬೆಸ್ಟ್ ಎಕ್ಸಾಂಪಲ್ ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಿಂದ ಡಿವೈಡ್ ಆದಂತ ನಮ್ಮ ರಾಮನಗರ ಜಿಲ್ಲೆಯನ್ನ ನೂತನವಾಗಿ ಯಾವ ಹೆಸರಲ್ಲಿ ನಾಮಕರಣ ಮಾಡಿದ್ದಾರೆ. ಇತ್ತೀಚೆಗೆ ಕೋಮು ಸೌಹಾರ್ದತೆಗೆ ಸಂಬಂಧಪಟ್ಟಂತೆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನ ತಂದಿದ್ದು ಯಾವ ಜಿಲ್ಲೆಗಳಿಗೆ ಅನ್ವಯವಾಗುತ್ತೆ ಆಗಲ್ಲ. ಇನ್ನೂ ಒಂದು ಹೇಳೋಣ, ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಚಿತ್ರದುರ್ಗ. ಹಾಗಾದ್ರೆ ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗ. ಯೂನಿವರ್ಸಿಟಿಗಳಷ್ಟೇ ಅಲ್ಲ, ಅದ್ರ ಹೊರತುಪಡಿಸಿ ಇದನ್ನು ನೆನೆಸ್ಕೋಬೇಕು. ಇನ್ನೊಂದು ನಮ್ಮ ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ಮಂಗಳೂರನ್ನ, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ. ಒಂದು ವಿಡಿಯೋ ನೋಡಿದಾಗ ಅಟ್ಲೀಸ್ಟ್ ಒಂದು 100 ಪಾಯಿಂಟ್ಸ್ ಮಾಡಲಿಲ್ಲ ಅಂದ್ರೆ ಆ ವಿಡಿಯೋ ಯಾಕೆ ಮಾಡ್ಬೇಕು ನಾವು? ಹಾಗಾದ್ರೆ ಈಗ 4 ಯಾವನ್ನ ಕೇಂದ್ರ ಕಚೇರಿಗಳು, ಪ್ರಾದೇಶಿಕ ಅಭಿವೃದ್ಧಿ ಮಂಡಳಿಗಳು. ಮ್ಯಾಥ್ ದ ಫಾಲೋಯಿಂಗ್ ಪ್ರಶ್ನೆ ಕೇಳೋಣ. ಕಲ್ಯಾಣ ಕರ್ನಾಟಕ ಕಲಬುರಗಿ, ಮಲೆನಾಡು ಪ್ರದೇಶಾಭಿವೃದ್ಧಿ ಮಂಡಳಿ ಶಿವಮೊಗ್ಗ, ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಮಂಡಳಿ ಚಿತ್ರದುರ್ಗ. ಬರೀ ಕರ್ನಾಟಕದ ಮ್ಯಾಂಚೆಸ್ಟರ್, ದಾವಣಗೆರೆ ಹೋಯ್ತು. ಈಗ ನೆನಪಾಗ್ತೈತೆ ಒಂದು ಕರೆಂಟ್ ಇವೆಂಟ್ಸು, ಜಿಯೋಗ್ರಫಿ, ಎಕನಾಮಿಕ್ಸು ಕವರ್ ಆಗ್ತಾ ಐತೆ. ನೆಕ್ಸ್ಟ್ ಒಂದು ನಮ್ಮ ಸಾಗರೋತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಕರಾವಳಿ ಪ್ರದೇಶಾಭಿವೃದ್ಧಿ ಮಂಡಳಿ ಮಂಗಳೂರು, ಸಾಗರೋತ್ಪನ್ನಗಳ ಪಾರ್ಕು ಮಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರು, ಸಿಲಿಕಾನ್ ಬೀಚ್ ಆಫ್ ಇಂಡಿಯಾ ಅಂತ ಗುರುತಿಸ್ತೀವಿ ಮಂಗಳೂರು. ಅಷ್ಟೇ ಅಲ್ಲ, ಕರ್ನಾಟಕದ ಅತ್ಯಂತ ಪ್ರಮುಖ ಬ್ಯಾಂಕು ಅಂತ ಗುರುತಿಸೋದೆ, ಖಾಸಗಿ ಬ್ಯಾಂಕುಗಳಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರೋದೆ ನಮ್ಮ ಕರ್ನಾಟಕ ಬ್ಯಾಂಕು ಮಂಗಳೂರು. ಹಾಗಾದ್ರೆ ಬ್ಯಾಂಕಿಂಗ್ ಚಳವಳಿಯ ತೊಟ್ಟಿಲು ಅಂತ ಗುರುತಿಸೋದು ಮಂಗಳೂರು. ಐಹೊಳೆ ದೇವಾಲಯಗಳ ತೊಟ್ಟಿಲು ವಾಸ್ತುಶಿಲ್ಪ. PSA ಹುಡುಗರು, KS ಹುಡುಗರು, ಒಂದು ರಾಜ್ಯ ಹಲವು ಜಗತ್ತು ಅಂತ ಒಂದು ಎಸ್ಸೆ ಕೊಡ್ಲಿ ಬಿಡಿ. ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಓದೋಣ.
ಶ್ರವಣ ಬೆಳಗೊಳ್ಳೋದ್ರಿಂದ ಹಿಡಿದು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ, ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್, ಹಿಸ್ಟಾರಿಕಲ್ ರಿಲೇಟೆಡ್ ಎಲ್ಲವನ್ನು ಕೂಡ ನಾನು ಸೇರಿಸ್ನ ಬರೀತೀನಲ್ಲ, ಅದಕ್ಕೆ ಸರ್ವಜ್ಞ ತುಂಬ ಚೆನ್ನಾಗಿ ಹೇಳ್ತಾರೆ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ, ಸರ್ವರೊಳಗೊಂದೊಂದು ನುಡಿಗಳಿತ್ತು, ವಿದ್ಯಾದ ಪರ್ವತವೇ ಆದ ಸರ್ವಜ್ಞ. ನೆನ್ಸ್ಕೊಳ್ಳಿ, ಒಂದು ರಾಜ್ಯ ಹಲವು ಜಗತ್ತು ಅಂತ ಒಂದು ಕಾನ್ಸೆಪ್ಟ್ ಅನ್ನ ಎಸ್ಸೆ ಕೊಟ್ಟವ್ರೆ ಅಂದ್ರೆ ಎಲ್ಲ ಜಿಲ್ಲೆಗಳ ಬಗ್ಗೆ 5 ಪಾಯಿಂಟ್ ಬರ್ಕೊಂಬಂದ್ರು. 31 × 5 ಎಷ್ಟು ಪಾಯಿಂಟ್ಸ್ ಬೇಕಾದ್ರೆ ಬರಿಬಹುದು. ಜೇಬಲ್ ದುಡ್ಡಿದ್ರೆ ಖರ್ಚು ಮಾಡ್ಬೋದು, ತಲೆಯಲ್ಲಿ ವಿಷಯ ಇದ್ರೆ ಮಾತಾಡ್ಬೋದು. ಆ ತಲೆಯಲ್ಲಿ ವಿಷಯ ಬರಬೇಕು ಅಂದ್ರೆ ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ. ಅಲ್ಲಲ್ಲಿ ಬಂದಿರೋ ಎಲ್ಲ ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಕ್ರೋಢೀಕರಣ ಮಾಡಿ ಓದ್ತೀವಲ್ಲ, ಅದನ್ನ ನಾವೇನಂತೀವಿ ಡಿಸ್ಟ್ರಿಕ್ಟ್ ವೈಸ್ ಇಂಪಾರ್ಟೆನ್ಸ್ ಅಂತ. ಈಗ ಇಲ್ಲಿ ಫಸ್ಟ್ ಒನ್ ಕರ್ನಾಟಕದ 2 ಭಾಗಗಳು, ಕಂದಾಯ ವಿಭಾಗಗಳು, ಅದ್ರಲ್ಲಿ ಬರುವಂತ ಜಿಲ್ಲೆಗಳು, ಅಲ್ಲಿ ಕೊಟ್ಟಿರೋ ಅನುದಾನ, ಅದನ್ನ ಡೀಟಾಗಿ ಒಂದು ಮಾತಾಡ್ತೀನಿ. ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಬಂದಾಗ ಡಾಕ್ಟರ್ DM ನಂಜುಂಡಪ್ಪ ರಿಪೋರ್ಟ್ ರಿವ್ಯೂ ಮಾಡಕ್ ಬಂದಂತ M ಗೋವಿಂದರಾವ್ ಸಮಿತಿ ಇರ್ಬೋದು, ಎಲ್ಲ ಜಿಲ್ಲೆಗಳು ಇವತ್ತು ಹೋಗ್ತಾ ಇದ್ದಾರೆ. ಯಾವ ಜಿಲ್ಲೆಗಳಿಗೆ ಏನೆಲ್ಲ ಸಾಧಕ ಬಾಧಕಗಳಿವೆ, ನಿಮ್ಮ ನಿರೀಕ್ಷೆಗಳೇನು, ನಿಮ್ಗೆ ಇನ್ನೂ ಏನ್ ಬೇಕು ಅನ್ನೋದನ್ನ ಕೇಂದ್ರದಲ್ಲಿ ಮಾತಾಡೋದು ಕೇಂದ್ರ ಹಣಕಾಸು ಆಯೋಗ, ಪ್ರಾದೇಶಿಕ ಅಸಮಾನತೆ ರಿಲೇಟೆಡ್ M ಗೋವಿಂದರಾವ್ ಸಮಿತಿ ಅಂತ. ಹಾಗಾದ್ರೆ ಒಂದು ಕಡೆ ಕ್ರಾಂತಿಗಳು, ಇಲ್ಲಿ ನಾವು ಮಾತಾಡ್ತಿರೋದು ಯಾವುದು ಅಂದ್ರೆ ಪಾರ್ಕ್ಗಳು. ಹೌದು, ಪಾರ್ಕ್ ಅಂದ್ರೆ ಉದ್ಯಾನವನ ಅಷ್ಟೇ ಅಲ್ಲ, ಅದ್ರ ಬಿಟ್ಟು ಡಿಸ್ಟ್ರಿಕ್ಟ್ ವೈಸ್ ಅಂತ. ನಾವು ಬರೀ ಕರ್ನಾಟಕದ ಒಂದು ಮ್ಯಾಪ್ ಹಾಕೊಂಡು ಯಾವ ಜಿಲ್ಲೆಗೆ ಅಂತ ಅನ್ನೋದಕ್ಕೂ ಈಗ ನಿಮ್ಗೆ ಒಂದು ಐಡಿಯಾ ಕೊಟ್ಟಿದ್ದಕ್ಕೂ, ಅದಕ್ಕೆ ಯಾವತ್ತೂ ಕೂಡ ಜ್ಞಾನದ ನೀರು ಹರಿತಾ ಇದೆ, ಅಲ್ಲಿ ಹೋಗಿ ಕುಡೀರಿ ಅಂತ ತೋರ್ಸೋದೈತಲ್ಲ ಜವಾಬ್ದಾರಿ, ನೀವೇ ಕುಡ್ಸಿ ಸರ್ ಅನ್ಬಾರ್ದು. ಆ ಎಲ್ಲ ಜಿಲ್ಲೆಗಳ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನ ಒಂದು ವಿಡಿಯೋದಲ್ಲಿ, ಒಂದೊಂದು ವಿಡಿಯೋದಲ್ಲಿ 5 ಜಿಲ್ಲೆಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಅದು ಜನಸಂಖ್ಯೆ ಆಧಾರದಲ್ಲೇ ಮಾತಾಡ್ತೀನಿ. ಜನಸಂಖ್ಯೆ ಅತಿ ಹೆಚ್ಚು ಎಲ್ಲಿ, ಜನಸಂಖ್ಯೆ ಕಡಿಮೆ ಎಲ್ಲಿ, ಯಾಕೆಂದ್ರೆ ಕೊಡುಗೆ ನೆನೆಸ್ಕೊಳ್ಳೇಬೇಕು. ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಹೆಚ್ಚು ಕೊಡುಗೆ ಕೊಡುವಂತ ಬೆಂಗಳೂರು ಇರ್ಬೋದು, ಗ್ರೇಟರ್ ಬೆಂಗಳೂರು ವಿಧೇಯಕದಿಂದನೂ ಕೂಡ, ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯಿಂದನೂ ಕೂಡ, ಕರ್ನಾಟಕದ ಏನು ಜಿಮ್ ಅಂತ ನಡೆಸ್ತಾರೆ ಅಂತ ಬೆಂಗಳೂರಿಂದ ಹಿಡಿದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಂದ ಹಿಡಿದು, ನಮ್ಮ ಬೆಂಗಳೂರು ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಇಂದ ಹಿಡಿದು, ಮನಮೋಹನ್ ಸಿಂಗ್ ನಗರ ವಿಶ್ವವಿದ್ಯಾಲಯದ ಹೆಸರಿಂದ ಹಿಡಿದು ಎಲ್ಲ ಪಾಯಿಂಟ್ಸ್ ಅನ್ನ ಮಾತಾಡೋದೈತಲ್ಲ, ಅದನ್ನೇ ನಾವು ಡಿಸ್ಟ್ರಿಕ್ಟ್ ವೈಸ್ ಇಂಪಾರ್ಟೆನ್ಸ್ ಅಂತ ನಾವು ಗುರುತಿಸ್ತೀವಿ. ಹಾಗಾದ್ರೆ ಇದು ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ನೀವು ಓದಲೇಬೇಕಾದ ಕ್ರಾಂತಿಗಳನ್ನು ಹೊರತುಪಡಿಸಿದರೆ ಮತ್ತೊಂದು ಪರಿಕಲ್ಪನೆಯೇ ಪಾರ್ಕುಗಳು. ಸರ್ ಸ್ಪರ್ಧಾರ್ಥಿಗಳೇ, ಅರ್ಥಶಾಸ್ತ್ರದ ಸಾಮಾನ್ಯ ಅಧ್ಯಯನ ಪತ್ರಿಕೆಗೆ ಸಂಬಂಧಪಟ್ಟಂತೆ ಕ್ರಾಂತಿಗಳು ಮತ್ತು ಪಾರ್ಕುಗಳು ಎಷ್ಟು ಇಂಪಾರ್ಟೆಂಟ್, ಮತ್ತೊಂದು ಪರಿಕಲ್ಪನೆ. ನಾನು ಒಬ್ಬ ಅರ್ಥಶಾಸ್ತ್ರ ವಿದ್ಯಾರ್ಥಿಯಾಗಿ ನಾನು ರೆಡಿ ಆಗಬೇಕು ಅಂದ್ರೆ, ಇತ್ತೀಚೆಗೆ ನೀವೇ ನ್ಯೂಸ್ ಪೇಪರ್ನ ಓದಬೇಕಾದ್ರೆ, ನಮ್ಮ ಕೆಲವೊಂದು ಮ್ಯಾಗಝೈನ್ಗಳನ್ನು ನೀವು ರೀಡ್ ಮಾಡಬೇಕಾದ್ರೆ, ಅಥವಾ ಕೆಲವೊಂದು ಸರಿ ನೀವೇ ಯಾವುದೋ ವೆಬ್ಸೈಟನ್ನು ಚೆಕ್ ಮಾಡಬೇಕಾದ್ರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಸಮಿತಿಗಳನ್ನ ನೇಮಕ ಮಾಡ್ತಾ ಹೋಗುತ್ತೆ. ಆ ಸಮಿತಿಗಳಿಗೆ ಸಂಬಂಧಪಟ್ಟಂತೆ ಐ ಥಿಂಕ್ ಇತ್ತೀಚೆಗೆ ನಮ್ಮ ಯಾವುದರಲ್ಲಿ ಗುಜರಾತ್ಗೆ ಸಂಬಂಧಪಟ್ಟಂತೆ, ಅಹಮದಾಬಾದ್ನಲ್ಲೂ ಕೂಡ ಸಂಬಂಧಪಟ್ಟಂತೆ ಏನು ಭಾರತದ ಇತಿಹಾಸದಲ್ಲೇ ಒಮ್ಮೆ ಕಪ್ಪು ಚುಕ್ಕೆಯಾಗಿ ಬಂದಂತ ಒಂದು ಯಾವುದು ಅಂದ್ರೆ ಇನ್ಸಿಡೆಂಟು, ನಮ್ಮ ವಿಮಾನ ಅಪಘಾತ. ಇದರ ಒಂದು ಅನ್ವೇಷಣೆಗೆ ಸಂಬಂಧಪಟ್ಟಂತೆ, ಇದರ ವಿಮಾನ ಅಪಘಾತದ ಒಂದು ಏನು ಕ್ರಮಗಳಿಗೆ ಸಂಬಂಧಪಟ್ಟಂತೆ ಅದರ ಎನ್ಕ್ವೈರಿಗೆ ಯಾವ ಸಮಿತಿಯನ್ನು ನೇಮಕ ಮಾಡಿದೆ, ಅದು ಕರೆಂಟ್ ಇವೆಂಟ್ಸ್ ರಿಲೇಟೆಡ್. ಬಟ್ ಇಲ್ಲಿ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಿತಿಗಳ ಬಗ್ಗೆ ನಮ್ಗೆ ಒಂದು ಜ್ಞಾನ ಇರಬೇಕು ಅನ್ನೋದನ್ನ ಮಾತಾಡ್ತೀವಲ್ಲ, ಅದೇ ನಾವು ಕಮಿಟೀಸ್ ಅಥವಾ ಸಮಿತಿಗಳು ಅಂತ ಗುರುತಿಸ್ತೀವಿ. ಹಾಗಾದ್ರೆ ಒಂದು ಟೇಬಲ್ ಅಲ್ಲಿ ನೀವೇ ಬರ್ಕೋಬಹುದು ಯಾವೆಲ್ಲ ಸಮಿತಿಗಳನ್ನ, ನೀವೇನ ಸಮಿತಿಗಳ ಶಿಫಾರಸುಗಳನ್ನ ಸರ್ವೆ ಮಾಡಬೇಕಾಗಿಲ್ಲ. ಸಮಿತಿ ವ್ಯಕ್ತಿಯ ಅಧ್ಯಕ್ಷ ಯಾರು, ಅದು ಏಕ ಸದಸ್ಯ ಆಯೋಗನ ಅಥವಾ ಇಬ್ಬರಿಗೆ ಅಥವಾ 3 ಜನಕ್ಕೆ ಸಂಬಂಧಪಟ್ಟಂತ. ಇಷ್ಟಿ ನೋಡೋದಾದ್ರೆ ದಾರ್ ಸಮಿತಿ ಓದ್ತೀವಿ, JVP ಸಮಿತಿ ಓದ್ತೀವಿ, ಫಜಲ್ ಅಲಿ, ಅವನ್ನ ಸಮಿತಿಗಳು ಕೆಲವೊಂದ್ಸರಿ ಆಯೋಗ ಅಂತಾನು ಗುರುತಿಸ್ತೀವಿ. ಅಧ್ಯಕ್ಷ ಇರ್ತಾರೆ, ಸದಸ್ಯರು ಇರ್ತಾರೆ, ಕೆಲವೊಂದ್ಸರಿ ಒಬ್ಬರೇ ಇರ್ತಾರೆ. ಐ ಥಿಂಕ್ ಬೆಸ್ಟ್ ಎಕ್ಸಾಂಪಲ್ ನಾಗಮೋಹನ್ ದಾಸ್ ಸಮಿತಿ, ಕರೆಂಟ್ ಇವೆಂಟ್ಸ್ ಅನ್ನು ನೆನೆಸ್ಕೊತೀವಿ. ನಾಗಮೋಹನ್ ದಾಸ್ ಸಮಿತಿ ನಮ್ಮ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ಸರ್ಕಾರ ನೇಮಕ ಮಾಡಿದ್ದು ನಾಗಮೋಹನ್ ದಾಸ್. ಹಾಗಾದ್ರೆ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಜಯಪ್ರಕಾಶ್ ಹೆಗಡೆ, ಹಾಗಾದ್ರೆ LG ಅವನೂರು ಆಯೋಗದಿಂದನೂ ಕೂಡ ನಾವು ಹಲವಾರು ಆಯೋಗಗಳನ್ನ, ಕಾಕಾ ಕಲೇಕರ ಆಯೋಗ ಅಂತ ನಾವು ಗುರುತಿಸ್ತೀವಿ. ಅದು ಕರೆಂಟ್ ಇವೆಂಟ್ಸ್ ಜೊತೆಗೆ ನಮ್ಮ ಎಕನಾಮಿಕ್ಸ್ ಅಲ್ಲಿ ನನ್ಗೆ ಗೊತ್ತಿರುವಂತ ಕನಿಷ್ಠ ಒಂದು 5-6 ಸಮಿತಿಗಳ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅದರ ಮೊದಲ ವ್ಯಕ್ತಿ ಯಾರು ಅಂದ್ರೆ JM ಕೇನ್ಸ್. ನನಗೆ ಅರ್ಥಶಾಸ್ತ್ರದಲ್ಲಿ ಮರೆಯಲಾರದ ಒಬ್ಬ ವ್ಯಕ್ತಿ ಯಾರು ಅಂದ್ರೆ ಪ್ರಮುಖ ಅರ್ಥಶಾಸ್ತ್ರಜ್ಞ ಜಾನ್ ಮೆನಾರ್ಡ್ ಕೇನ್ಸ್ ಅಂತ. ಐ ಥಿಂಕ್ ಎಲ್ಲ ನೀವು ಓದಿರ್ತೀರಾ. ಅಂತಾರಾಷ್ಟ್ರೀಯ ಮಟ್ಟದ 2 ಸಂಸ್ಥೆಗಳು, ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಭಾರತ ಅಂತ ಬಂದಾಗ, ಪಹಲ್ಗಾಮ್ ಯುದ್ಧ ಆದಾಗ ಎಲ್ಲ ನ್ಯೂಸ್ ಪೇಪರ್ಗಳಲ್ಲಿ ಓದ್ತಾ ಇದ್ದೀರಾ, ಪಾಕಿಸ್ತಾನಕ್ಕೆ ಅನುದಾನ ಕೊಡ್ತಾವ್ರೆ, ಭಾರತದ ಒಂದು ಏನು ಹೇಳಿದ್ರು ಕೂಡ, ಭಾರತ ಹೇಳಿದ್ರು ಕೂಡ ಕೊಡ್ತಾ ಇದ್ದಾರೆ ಆ ಸಂಸ್ಥೆಗಳಂದಾಗ. ಸುಮ್ನೆ ಕೊಡ್ಲಿಲ್ಲ, ಷರತ್ತುಗಳನ್ನ ಹಾಕಿದ್ರು IMF ಮತ್ತು ವರ್ಲ್ಡ್ ಬ್ಯಾಂಕ್ ಅಂತ. ಆ IMF ವರ್ಲ್ಡ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡೋದಕ್ಕೆ ಕಾರಣರಾದವರೇ JM ಕೇನ್ಸ್ ಅಂತ. ದ ಬೈಬಲ್ ಆಫ್ ಎಕನಾಮಿಕ್ಸ್ ಅಂತೀವಿ, ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್, ಇಂಟ್ರೆಸ್ಟ್ ಅಂಡ್ ಮನಿ ಪುಸ್ತಕ ಬರ್ದವ್ರು JM ಕೇನ್ಸ್. ಸರ್ ಅದನ್ನ ಇಲ್ಲಿ ತರ್ತಾ ಇದ್ದೀರಾ? ಇಲ್ಲ, ಅದೇ JM ಕೇನ್ಸ್ ಒಂದು ಸಮಿತಿ ಬೇಕು ಅಂತ ಭಾರತದಲ್ಲಿ ಶಿಫಾರಸ್ ಮಾಡ್ತಾರೆ. ನೆನಪಿರಲಿ, IBI ಅಂತ.
ಇದ್ಯಾವ್ದು ಇದು? IBI, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಫಸ್ಟ್ ಐ ಅಂದ್ರೆ ಇಂಪೀರಿಯಲ್. ಹಾಗಾದ್ರೆ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಬರಬೇಕು ಅಂದ್ರೆ ಮೊದಲು 3 ಬ್ಯಾಂಕುಗಳಿದ್ದು. ಬ್ರಿಟಿಷರ ಪ್ರಾಂತ್ಯವನ್ನು ನೆನೆಸ್ಕೊಳ್ಳೋದಾದ್ರೆ ಬಾಂಬೆ ಪ್ರೆಸಿಡೆನ್ಸಿ, ಅದು ಮುಂದುವರೆದ ಭಾಗ ಮದ್ರಾಸ್ ಪ್ರೆಸಿಡೆನ್ಸಿ, ಇನ್ನು ಆ ಕಡೆ ಬೆಂಗಾಲ್ ಪ್ರೆಸಿಡೆನ್ಸಿ. ಹಾಗಾದ್ರೆ ವೆರಿ ಫಸ್ಟ್ ಒನ್ ಬ್ಯಾಂಕ್ ಆಫ್ ಕೋಲ್ಕತ್ತಾ ಅಥವಾ ಬ್ಯಾಂಕ್ ಆಫ್ ಬೆಂಗಾಲ್ ಅಂತ ಗುರುತಿಸಿ. ಬಂಗಾಳ ಪ್ರಾಂತ್ಯವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಬ್ರಿಟಿಷರು ತಂದ ಬ್ಯಾಂಕ್ ಹೆಸರೇ ಬ್ಯಾಂಕ್ ಆಫ್ ಬೆಂಗಾಲ್. ಹಾಗಾದ್ರೆ ಇನ್ನೊಂದು ಬಂತು ಬ್ಯಾಂಕ್ ಆಫ್ ಬಾಂಬೆ. ಒಂದನೇದು ಬೆಂಗಾಲ್ ಆರ್ ಕಲ್ಕತ್ತಾ, ಎರಡನೇದು ಬಾಂಬೆ. ಹಾಗಾದ್ರೆ ಮೂರನೇದಾಗಿ ನಾವು ಗುರುತಿಸೋದೆ ಬ್ಯಾಂಕ್ ಆಫ್ ಮದ್ರಾಸ್. ಈಸಿಯಾಗಿ ನೆನೆಸ್ಕೋಬಹುದು. 1806, 40, 43 ಫ್ಲೋ ಚಾರ್ಟಲ್ಲಿ ಬರ್ತೀನಿ. ಹಾಗಾದ್ರೆ ಈ ಸಂದರ್ಭಕ್ಕೆ 3 ಪ್ರೆಸಿಡೆನ್ಸಿ ಬ್ಯಾಂಕ್ಗಳು ಬೆಂಗಾಲ್, ಬಾಂಬೆ, ಮದ್ರಾಸ್ ಮೂರನ್ನು ಮರ್ಜ್ ಮಾಡಿ ಬಂದ ಬ್ಯಾಂಕ್ ಹೆಸರೇ IBI. ಇದ್ಯಾಕೆ ಸರ್ ಹೇಳಿದ್ರಿ? 1921 ಜನವರಿ 27ನೇ ತಾರೀಕು ಬಂದದ್ದೇ. ಭಾರತದಲ್ಲಿ ಮರೆಯಂಗಿಲ್ಲ 21ನ್ನ ಜನಸಂಖ್ಯೆ ಇಬ್ಬಾಗದ ವರ್ಷ ಅಂತಿಸ್ತೀವಿ. 1921 IBI ಅಂತ. ಇದ್ಯಾಕೆ ಬೇಕು? ಈ IBI ಬೇಕು ಅಂತ ರೆಕಮೆಂಡೇಶನ್ ಕೊಟ್ಟ ವ್ಯಕ್ತಿಯೇ JM ಕೇನ್ಸ್. ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದ್ರೆ ಇದೇ ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾದ ಹೆಸರೇ ಇವತ್ತಿನ ನಾವೆಲ್ಲರೂ ಗುರುತಿಸುವ ದೇಶದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕು SBI. ಇವತ್ತು SBI ನ ವಿಸ್ತೃತ ರೂಪ ಕೇಳ್ತಾನೆ ಅಂದ್ರೆ ಹೇಳಲ್ಲ ನಾನು. SBIಗೆ ಮುಂದುವರೆದಾಗ ಇನ್ನೂ ಹಲವಾರು ಕಾರ್ಯಕ್ರಮಗಳು ಬಂದವೆ. ಅದು ಭಾರತದಲ್ಲಿ ಜನ್ಧನ್ ಖಾತೆಯನ್ನು ಅತಿ ಹೆಚ್ಚು ತಂದಿರೋದಾಗಿರ್ಬೋದು, ಇತ್ತೀಚೆಗೆ ಚೇಂಜ್ ಆಗಿರೋಂಥ CS ಶೆಟ್ಟಿ, ಚೆಲ್ಲಾ ಶ್ರೀನಿವಾಸರ ಶೆಟ್ಟಿ ಅನ್ನೋ ಅಧ್ಯಕ್ಷರಿರ್ಬೋದು, ಆ ಪರಿಕಲ್ಪನೆಗಳನ್ನ ನೋಡ್ಬೋದು SBI. ಹಾಗಾದ್ರೆ IBI 1921, ಅದೇ 1955 ಜುಲೈ 1ನೇ ತಾರೀಕು ನಾಮಕರಣ ಆಗಿ ರಾಷ್ಟ್ರೀಕರಣಗೊಂಡ ಬ್ಯಾಂಕ್ ಹೆಸರೇ SBI. ಹಾಗಾದ್ರೆ SBI ನ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್. ಇಂಪೀರಿಯಲ್ ಬ್ಯಾಂಕ್ ನ ಮೊದಲ 3 ಬ್ಯಾಂಕುಗಳು ಬೆಂಗಾಲು, ಬಾಂಬೆ, ಮದ್ರಾಸ್ ಮೂರು ಮರ್ಜ್ ಮಾಡಿ 21ರಲ್ಲಿ ಇಂಪೀರಿಯಲ್ ಬ್ಯಾಂಕ್ ಬೇಕು ಅಂತ ಹೇಳಿದವನು JM ಕೇನ್ಸ್. ಒಂದೇ ಮಾತು, JM ಕೇನ್ಸ್. ಭಾರತದ ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕು SBI, ಅದರ ಮೊದಲ ಹೆಸರು ಇಂಪೀರಿಯಲ್ ಬ್ಯಾಂಕ್. ಅದು ಬೇಕು ಅಂತ ಶಿಫಾರಸ್ ಮಾಡಿದವರು JM ಕೇನ್ಸ್. ಸಾಗರ ಎರಡನೇ ವ್ಯಕ್ತಿ ಮರೆಯಲಾರದ ವ್ಯಕ್ತಿ. ಅರ್ಥಶಾಸ್ತ್ರದಲ್ಲಿ ನಾನೊಬ್ಬ ಅರ್ಥಶಾಸ್ತ್ರ ವಿದ್ಯಾರ್ಥಿಯಾಗಿ ದ ಪ್ರಾಬ್ಲಮ್ ಆಫ್ ರುಪೀಸ್ ಒರಿಜಿನ್ ಅಂಡ್ ಸೊಲ್ಯೂಷನ್ ಅಂತ ಬರೀತಾರೆ ಡಾಕ್ಟರ್ BR ಅಂಬೇಡ್ಕರ್. ದೇಶದ ಕೇಂದ್ರ ಬ್ಯಾಂಕು ಎನ್ಸ್ಕೊಂಡಂತ ದೇಶದ ಕೇಂದ್ರ ಬ್ಯಾಂಕು RBI. ದೇಶದ ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕು SBI, ಸಾರ್ವಜನಿಕ ವಲಯದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ದ ಸೆಂಟ್ರಲ್ ಬ್ಯಾಂಕ್. ಮುಂದುವರೆದ ಭಾಗ ಸೆಂಟ್ರಲ್ ಬ್ಯಾಂಕ್ ಜೊತೆಗೆ ಗವರ್ನಮೆಂಟ್ ಬ್ಯಾಂಕ್, ಕಸ್ಟೋಡಿಯನ್ ಆಫ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ RBI. 1935 ಏಪ್ರಿಲ್ 1ರಂದು ಸ್ಥಾಪನೆಯಾಗಿ 1949 ಜನವರಿ 1 ರಾಷ್ಟ್ರೀಕರಣಗೊಂಡ ಬ್ಯಾಂಕ್ ಐತಲ್ಲ, ಮುಂಬೈನಲ್ಲಿ ಕೇಂದ್ರ ಕಚೇರಿ. ಸಂಜಯ್ ಮಲ್ಹೋತ್ರಾ RBI ಗವರ್ನರ್. ಮಾತಾಡಿದ ಪ್ರಶ್ನೆಗಳು ಎಷ್ಟು ಬೇಕಾದ್ರೆ ಮಾತಾಡ್ಬೋದು. RBI ಬೇಕು ಅಂತ ಆ ಕೇಂದ್ರ ಬ್ಯಾಂಕ್ನ ಪರಿಕಲ್ಪನೆಯನ್ನ ಕೊಟ್ರಲ್ಲ, ಅದೇ ವ್ಯಕ್ತಿ ಅಂಬೇಡ್ಕರ್. ಹಾಗೆ ಹೇಳಿದ್ ನೆನ್ಸ್ಕೊಳ್ಳಿ, ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸು ಬೆಂಗಳೂರು. ಭಾರತಕ್ಕೆ ಸಂಬಂಧಪಟ್ಟಂತೆ ಏಪ್ರಿಲ್ 14 ಅಂತ ಗುರುತಿಸ್ತೀವಿ, ನಾಲೆಡ್ಜ್ ಡೇ ಅಂತ ಗುರುತಿಸ್ತೀವಿ. ಅಷ್ಟೇ ಅಲ್ಲ, ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಯಾರಿಗೆ ಸಂಬಂಧಪಟ್ಟೈತೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ಗೆ ಸಂಬಂಧಪಟ್ಟೈತೆ. ಸ್ಟ್ಯಾಚ್ಯೂ ಆಫ್ ನಾಲೆಡ್ಜ್ ಡಾಕ್ಟರ್ BR ಅಂಬೇಡ್ಕರ್. ದಿ ಪ್ರಾಬ್ಲಮ್ ಆಫ್ ರುಪಿ ಡಾಕ್ಟರ್ BR ಅಂಬೇಡ್ಕರ್. ವೇಟಿಂಗ್ ಫಾರ್ ವೀಸಾ ಆತ್ಮಚರಿತ್ರೆ. ಚೈತಭೂಮಿ ಸಮಾಧಿ ಸ್ಮಾರಕ. ಇವರ ಜನ್ಮದಿನವಾದ ಏಪ್ರಿಲ್ 14ನ ಭೀಮ್ ಜಯಂತಿ, ಜೊತೆಗೆ ಜ್ಞಾನ ದಿನ. ಭೀಮ್ ಅಂದ ತಕ್ಷಣ ನೆನಪಾಯ್ತು ಮತ್ತೊಂದು ಕರೆಂಟ್ ಇವೆಂಟ್ಸ್, ಭಾರತ್ ಇಂಟರ್ಫೇಸ್ ಫಾರ್ ಮನಿ, ಭೀಮ್ ಆ್ಯಪ್. ಹಾಗಾದ್ರೆ ಭೀಮ್ ಆ್ಯಪ್ ಯಾರ ಹೆಸರಲ್ಲಿ ಐತೆ? ಡಾಕ್ಟರ್ BR ಅಂಬೇಡ್ಕರ್. ಈ ಭೀಮ್ ಆ್ಯಪ್ ಅನ್ನ ಡಿಸೈನ್ ಮಾಡಿದವರು ಯಾರು ಅಂತ ಕೇಳಿದ್ರೆ NPCI, ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇಷ್ಟು ನೆನ್ಸ್ಕೊಳ್ಳಿ. ಕೇಂದ್ರ ಬ್ಯಾಂಕ್ನ ಪರಿಕಲ್ಪನೆ BR ಅಂಬೇಡ್ಕರ್. ದೇಶದ ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕು SBI, ಮೊದಲ ಹೆಸರು IBI ಬೇಕು ಅಂತ ಹೇಳಿದವರು JM ಕೇನ್ಸ್. ಸಿಂಪಲ್ ವರ್ಡ್, ಕೇಂದ್ರ ಬ್ಯಾಂಕು ಅಂಬೇಡ್ಕರ್. ದೇಶದ ಮೊದಲ ಕೇಂದ್ರ ಬ್ಯಾಂಕು, ದೇಶದ ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕು SBI ನ ಮೊದಲ ಹೆಸರು IBI, ಬೇಕು ಹೇಳಿದವರು JM ಕೇನ್ಸ್. ಇನ್ನೊಬ್ರು ಬಂದ್ರು, ನರಸಿಂಹನ್ ಕಮಿಟಿ. ನೆನ್ಸ್ಕೊಳ್ಳೇಬೇಕು, ಕಾರಣ ಕರೆಂಟ್ ಇವೆಂಟ್ಸ್ ಅಲ್ಲಿ ತುಂಬಾ ಸುದ್ದಿಯಲ್ಲಿ ಐತಿ. ನರಸಿಂಹನ್ ಕಮಿಟಿ ಫಾದರ್ ಆಫ್ ರೂರಲ್ ಬ್ಯಾಂಕ್ಸ್ ಅಂತ ಗುರುತಿಸ್ತೀವಿ. ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಅಭೂತಪೂರ್ವ ಬದಲಾವಣೆ ತಂದವರು. ಹಾಗಾದ್ರೆ RRBs, ನಾಟ್ RBI, RRBs. ಸರ್ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಲ್ಲ. ಹಾಗಾದ್ರೆ ಈ ಬ್ಯಾಂಕಿಗೆ ರಿಲೇಟೆಡ್ ಹೇಳೋದಾದ್ರೆ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ 1975 ಅಕ್ಟೋಬರ್ 2ನೇ ತಾರೀಕು ದೇಶದಲ್ಲೇ ಮೊದಲ ಬಾರಿ ಉತ್ತರ ಪ್ರದೇಶದಲ್ಲಿ ಏನನ್ನ ಮೊದಲ ಗ್ರಾಮೀಣ ಬ್ಯಾಂಕ್ ಅನ್ನ ತರಬೇಕು ಅಂತ ಹೇಳಿದವ್ರು ನರಸಿಂಹನ್. ಇದ್ಯಾಕೆ ಸರ್ ಕರೆಂಟ್ ಇವೆಂಟ್ಸ್ ಎಲ್ಲ ಐತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವರ್ಡ್. ಇವತ್ತೇನೋ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆ ಒಂದು ಅಂತ ಹೇಳ್ತಿದ್ದಾರೆ. ಇಲ್ಲೊಂದು ಹೇಳವ್ರೆ, 1 ಸ್ಟೇಟ್ 1 RRB. ಎಷ್ಟು ಚೆನ್ನಾಗೈತೆ, 1 ಸ್ಟೇಟ್ 1 RRB. ಮೊನ್ನೆ 2025 ಮೇ 1ನೇ ತಾರೀಕಿಂದ ದೇಶದಲ್ಲೇ 1 ರಾಜ್ಯ 1 RRB ಅಂತ. ಹಾಗಾದ್ರೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ 1 RRB 1 ಸ್ಟೇಟ್ ಅಂತ ನಾವೇನ್ ಗುರುತಿಸ್ತೀವಿ, ಇದಕ್ಕೆ ಸಂಬಂಧಪಟ್ಟಂತೆ 2 ನಾವು ಗುರುತಿಸ್ತೀವಿ. ಯಾವೆರಡು? KGB, KVGB. ಕರ್ನಾಟಕ ಗ್ರಾಮೀಣ ಬ್ಯಾಂಕು, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು, ಎರಡನ್ನು ಮರ್ಜ್ ಮಾಡಿ. ಒಂದು ಬಳ್ಳಾರಿ KGB, ಧಾರವಾಡ KVGB. ಈಗ ಎರಡು ಸೇರಿ ಬಳ್ಳಾರಿ.
ಡಿಸ್ಟಿಕ್ ವೈಸ್ ಇಂಪಾರ್ಟೆನ್ಸ್. KGB ಕೇಂದ್ರ ಕಚೇರಿ ಬಳ್ಳಾರಿ, ಕರ್ನಾಟಕ ಬ್ಯಾಂಕ್ ಕೇಂದ್ರ ಕಚೇರಿ ಮಂಗಳೂರು. ಇಲ್ಲಿ ಕರೆಂಟ್ ಇವೆಂಟ್ಸ್. RRB ಪಿತಾಮಹ ನರಸಿಂಹನ್. ಕರ್ನಾಟಕದ 2 ಗ್ರಾಮೀಣ ಬ್ಯಾಂಕ್ಗಳು ಇತ್ತೀಚೆಗೆ ವಿಲೀನ ಆಗವೆ. ಯಾವೆರಡು? KGB, KVGB. ಮೊದಲು ಗ್ರಾಮೀಣ ಬ್ಯಾಂಕ್ ಹೇಳಿದವರು ನರಸಿಂಹನ್. ಇದೇ RRB ಇಂದಾಗ ಮೇ ಬಿ ಸಿಂಪಲ್ ಆಗಿ ಹೇಳಿರ್ತೀನಿ, ಮುಂದೆ ಅದನ್ನು ಹೇಳ್ಕೊಡ್ತೀನಿ. 50, 15, 35. ಇದೇನು ಸರ್ ಮ್ಯಾಥಮೆಟಿಕಲ್ಲು? ಸಿಂಪಲ್ಲು. 50, 15, 35, 100 ಆಗುತ್ತೆ. 35, 15, 50, 100. ಏನಂಗಂದ್ರೆ ಕೇಂದ್ರ ಸರ್ಕಾರ 50% ಕೊಡಬೇಕು, ರೆಸ್ಪೆಕ್ಟಿವ್ ಸ್ಟೇಟ್ ಗೌರ್ಮೆಂಟ್ 15% ಕೊಡಬೇಕು. ಸ್ಪಾನ್ಸರ್ಡ್ ಬ್ಯಾಂಕ್, ಪ್ರಾಯೋಜಕತ್ವ ಬ್ಯಾಂಕು 35. ಯಾವುದೋ ನಾನು ಬ್ಯಾಂಕಿಂಗ್ ಎಕ್ಸಾಮ್ ರೆಡಿ ಆಗ್ತಿದ್ದೀನಿ, ಅನುದಾನ ಕೊಡಲವನೇ. ಒಂದು RRB ಎಂದಾಗ RRBಯಲ್ಲಿ ಹಣಕಾಸು ಹಂಚಿಕೆ ಕ್ರಮವಾಗಿ ಪದ ಕೇಳಿರ್ತಾನೆ. ಕ್ರಮವಾಗಿ ಕೇಂದ್ರ ಸರ್ಕಾರ 50, ಆಯಾ ರಾಜ್ಯ ಸರ್ಕಾರ 15, ಪ್ರಾಯೋಜಕತ್ವ ಬ್ಯಾಂಕು 35. 3 ಸೇರಿ ಹೇಳಿದ್ರೆ ಒಂದು RRB. ಈಗ ಹೊಸ ಟಾಪಿಕ್, 1 ಸ್ಟೇಟ್ 1 RRB. RRB ಬೇಕು, ನರಸಿಂಹನ್ ಕಮಿಟಿ. ಫಾದರ್ ಆಫ್ RRB ನರಸಿಂಹನ್. ಫಾದರ್ ಆಫ್ RBI ಅಂತ ಬಂದ್ರೆ ಅಂಬೇಡ್ಕರ್. RBI ಸ್ಟಾರ್ಟ್ ಮಾಡಕ್ಕೆ ಶಿಫಾರಸ್ ಕೊಟ್ಟವರು ಇಲ್ಟನಿಂಗು. ಕೇಂದ್ರ ಬ್ಯಾಂಕ್ ಕಾನ್ಸೆಪ್ಟ್ ಕೊಟ್ಟವರು ಅಂಬೇಡ್ಕರ್. ಇಂಪೀರಿಯಲ್ ಬ್ಯಾಂಕ್ ಹೇಳಿದವರು JMKS. ಇನ್ನೊಬ್ರು ಬಂದ್ರು B ಶಿವರಾಮನ್. ಬಿಡಿ ಸರ್, ಕೃಷಿಗೆ ಆಗ್ಲೇ ಹೇಳ್ಬೇಕಾದ್ರೆ ಹೇಳಿದ್ರಲ್ಲ ಸರ್, ನಬಾರ್ಡ್. NABARD ನಬಾರ್ಡ್. ಹಳೆ ಪೇಪರ್ ನೋಡಿ ಒಂಚೂರು ಕ್ವಶನ್ ತೆಗೆದವನೆ. ನಬಾರ್ಡ್ನ ವಿಸ್ತೃತ ರೂಪ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ರೂರಲ್ ಡೆವಲಪ್ಮೆಂಟ್. ARC ಅಂತಿತ್ತು, ARDC ಆಯಿತು. ಈಗ 1982 ಜುಲೈ 12, ಇನ್ನೇನು ಬರ್ತಾ ಇದೆ ಜುಲೈ 12ನೇ ತಾರೀಕು ನಮ್ಮ ನಬಾರ್ಡ್ನ ಸಂಸ್ಥಾಪನಾ ದಿನ. ಮುಂಬೈನಲ್ಲಿ ಕೇಂದ್ರ ಕಚೇರಿ ಐತೆ. KV ಶಾಜಿ ಅನ್ನೋರು ಅಧ್ಯಕ್ಷರಾಗವ್ರೆ. ಅದಕ್ಕೆ ಶಿಫಾರಸ್ ಕೊಟ್ಟವರೆ B ಶಿವರಾಮನ್. ಈಗ 4 ಮ್ಯಾಥ ಫಾಲೋಯಿಂಗ್: RRB, ರೂರಲ್ ಬ್ಯಾಂಕು, ನರಸಿಂಹನ್ನು, ನಬಾರ್ಡು, ಶಿವರಾಮನ್ನು. ಹಾಗಾದ್ರೆ ಕೇಂದ್ರ ಬ್ಯಾಂಕಿನ ಪರಿಕಲ್ಪನೆ ಕೊಟ್ಟವರು ಅಂಬೇಡ್ಕರ್. ಇಂಪೀರಿಯಲ್ ಬ್ಯಾಂಕ್ ಕಾನ್ಸೆಪ್ಟ್ ಕೊಟ್ಟವರು JMKS. ಇಂಪೀರಿಯಲ್ ಬ್ಯಾಂಕ್ನ ಇವತ್ತಿನ ಹೆಸರು SBI. 1955. ಹಾಗಾದ್ರೆ ಇದು 1975, ಇದು 1982. ಒಂದು ಟೇಬಲ್ ಮಾಡ್ಬೋದು. ಬ್ಯಾಂಕು ಸ್ಥಾಪನೆ ವರ್ಷ, ಶಿಫಾರಸು ನೀಡಿದವರು ಕೇಂದ್ರ ಕಚೇರಿ. ಇನ್ನು ಮುಂದುವರೆದ ಭಾಗ ಕರೆಂಟ್ ಇವೆಂಟ್ಸ್ ಏನು ಬಂದಿರ್ಬೋದು ಎಲ್ಲ ಒಂದು ಕಡೆ. RIDF ಅಂತ ಗುರುತಿಸ್ತೀವಿ. ಏನು RIDF? ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್. ಇದಕ್ಕೆ ಶಿಫಾರಸ್ ಕೊಡೋರೆ ನಬಾರ್ಡ್ ಅಂತ. ನಾವು ಅನುದಾನ ಕೊಡೋರು, ಅದಕ್ಕೆ ಹಣಕಾಸಿನ ಸಂಪನ್ಮೂಲಕ್ಕೆ ಶಿಫಾರಸು ನೀಡೋರೆ ನಬಾರ್ಡ್. ನಬಾರ್ಡ್ನ ಬ್ಯಾಂಕುಗಳಲ್ಲಿ ಒಂದು ವಿಡಿಯೋ ಮಾಡೋಣ. ನೆಕ್ಸ್ಟ್ ಒನ್ ಬಿಸ್ವನಾಥ್ ಗೋಲ್ಡರ್. ಅಲ್ಲಿ ವಿಡಿಯೋದಲ್ಲಿ ನೋಡ್ಬೋದು ಬಿಸ್ವನಾಥ್ ಗೋಲ್ಡರ್ ಯಾವುದಕ್ಕೆ ರಿಲೇಟೆಡ್ ಅಂತ ಒಂಚೂರು ಮೆನ್ಷನ್ ಮಾಡಿದ್ದೆ. ಬೇಸ್ ಇಯರ್ ಅನ್ನ 2011-12 ಮೂಲ ವರ್ಷವನ್ನ 22-23ಕ್ಕೆ ಬದಲಾವಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತಂದಿರೋ ಹೊಸ ಒಂದು ಸಮಿತಿಯೇ ಬಿಸ್ವನಾಥ್ ಗೋಲ್ಡಾರ್ ಸಮಿತಿ. ನೀವೇನಿಲ್ಲ ವಿಡಿಯೋ ನೋಡಿದಾಗ ಒಂದೇ ಒಂದು ಟೇಬಲ್ ಬರೀಬೋದು. ಸಮಿತಿ ಶಿಫಾರಸು ನೀಡಿದ್ದು ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದೆ? ಬೇಸ್ ಇಯರ್ ರಿವ್ಯೂ ಮಾಡೋಕೆ ಬಿಸ್ವನಾಥ್ ಗೋಲ್ಡರ್. ಡೀಟೇಲ್ ಆಗಿ ಟ್ರೇಡ್ ಸೈಕಲಲ್ಲಿ ಹೇಳೋಣ. ಇನ್ನೊಬ್ರವ್ರೆ DM ನಂಜುಂಡಪ್ಪ. 60-40 ಈಗೇನೋ ಡಿವೈಡ್ ಮಾಡ್ದಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಅದರಲ್ಲಿ ಕಂದಾಯ ವಿಭಾಗಗಳಿಗೆ ಎಷ್ಟು ಅಂತ ಇದಕ್ಕೆ ರಿಲೇಟೆಡ್ ಬಂತಲ್ಲ, ಅದನ್ನ ನಾವು ರೀಜನಲ್ ಇಂಬ್ಯಾಲೆನ್ಸ್ ಅನ್ನ ರಿಮೂವಲ್ ಮಾಡೋದಕ್ಕೆ, ಪ್ರಾದೇಶಿಕ ಅಸಮತೋಲನ ನಿರ್ಮೂಲನಕ್ಕೆ ಸಂಬಂಧಪಟ್ಟಂತೆ ಅಂದು ನಮ್ಮ SM ಕೃಷ್ಣ ಮುಖ್ಯಮಂತ್ರಿಗಳ ಸಾಹೇಬರಾಗಿದ್ದಾಗ ಅಂದು 2000ರಲ್ಲಿ ತಂದು 2002ರಲ್ಲಿ ರಿಪೋರ್ಟ್ ಕೊಟ್ಟಿರ್ತಾರೆ. ಅದರ ಒಂದು ಭಾಗವಾಗಿ 2007-8ರಿಂದ SDP ಅಂತ ಕೊಟ್ಟರು. ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ತರ್ತಾ ಕರ್ನಾಟಕ ರಾಜ್ಯದ ಎಲ್ಲ ಕಂದಾಯ ವಿಭಾಗಗಳಿಗೆ ಅನುದಾನ ಕೊಡೋದಕ್ಕೆ ನಿಜವಾಗ್ಲೂ ಕಾಂಟ್ರಿಬ್ಯೂಷನ್ ಕೊಟ್ಟ ವ್ಯಕ್ತಿಯೇ ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಖ್ಯಾತ ಅರ್ಥಶಾಸ್ತ್ರಜ್ಞ ಡಾಕ್ಟರ್ DM ನಂಜುಂಡಪ್ಪ. ತುಂಬ ಸರಿ KS ಪ್ರಿಲಿಮ್ಸ್ ಅಲ್ಲಿ ಪೇಪರ್ ಇಲ್ಲ ಅಂದ್ರೆ ಪೇಪರ್ ಎಲ್ಲದು. ಡಾಕ್ಟರ್ DM ನಂಜುಂಡಪ್ಪ ಡೈರೆಕ್ಟ್ ಮೇನ್ಸ್ ಅಲ್ಲಿ ಕೇಳಿದ್ದ. DM ನಂಜುಂಡಪ್ಪ ವರದಿಯ ಶಿಫಾರಸುಗಳ ಬಗ್ಗೆ ವಿಮರ್ಶಾತ್ಮಕವಾಗಿ ಬರೆಯಿರಿ. ಎಲ್ಲ ಜಿಲ್ಲೆಗಳಿಗೂ ಅನುದಾನವನ್ನ ಕೊಟ್ಟು ಪ್ರಾದೇಶಿಕ ಅಸಮತೋಲನವನ್ನು ಹೆಂಗ್ ನಿವಾರಣೆ ಮಾಡಬೇಕು ಅಂತ ಹೇಳಿದಂತ ವ್ಯಕ್ತಿಯೇ DM ನಂಜುಂಡಪ್ಪ ಪ್ರಾದೇಶಿಕ ಅಸಮತೋಲನ ನಿರ್ಮೂಲನೆಗೆ. ಆದ್ರೆ ಇವರು ಹೇಳಿದ್ದು 35 ಸೂಚಕಗಳನ್ನ ಇಟ್ಕೊಂಡು ಹೇಳ್ತಾರೆ. ಅದು 2000ದಲ್ಲಿ. ಆದರೆ 2025ರಲ್ಲಿ ಪರಿಸ್ಥಿತಿ ಬದಲಾಗೈತೆ. ಪರಿಸ್ಥಿತಿಯಲ್ಲೇ ಬರೀ 35 ಸೂಚಕಗಳಲ್ಲ, ನೀತಿ ಆಯೋಗ ಕೊಟ್ಟಂತ 49 ಸೂಚಕಗಳ ಆಧಾರದ ಮೇಲೆ ಇದನ್ನು ರಿವ್ಯೂ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಒಂದು ಹೊಸ ಸಮಿತಿಯ ಬಗ್ಗೆ ಬಜೆಟ್ನಲ್ಲೂ ಪ್ರಸ್ತಾಪ ಮಾಡ್ತಾರೆ. ಮಾತಿನಂತೆ ಅವರನ್ನು ನೇಮಕ ಮಾಡ್ತಾರೆ. ಆ ಸಮಿತಿಯೇ M ಗೋವಿಂದರಾವ್ ಸಮಿತಿ. ಹಾಗಾದರೆ ಸಿಂಪಲ್ ಕ್ವಶನ್, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ M ಗೋವಿಂದರಾವ್ ಸಮಿತಿಯನ್ನು ನೇಮಕ ಮಾಡಿದೆ. ಯಾವುದಕ್ಕೆ ಸಂಬಂಧಪಟ್ಟಿದೆ? ಪ್ರಾದೇಶಿಕ ಅಸಮತೋಲನ ಸಮಿತಿಯ ಉನ್ನತಾಧಿಕಾರ ಸಮಿತಿ. ಯಾವುದಕ್ಕೆ ಬದಲಾಗಿ DM ನಂಜುಂಡಪ್ಪ. ಹಾಗಾದ್ರೆ ನೆಕ್ಸ್ಟ್ ಒನ್ ಕಸ್ತೂರಿ ರಂಗನ್. ನೆನ್ಸ್ಕೊಳ್ಳೇಬೇಕ್ರಿ. ಇತ್ತೀಚೆಗೆ ನಮ್ಮ ನಗಲದಂತ ವ್ಯಕ್ತಿ ಬರೀ ಪಶ್ಚಿಮ ಘಟ್ಟಗಳಿಗೆ ಸಂಬಂಧಪಟ್ಟಂತೆ ವರದಿಯನ್ನ ಕೊಟ್ಟಿದ್ದಲ್ಲ, ಕರ್ನಾಟಕ ಜ್ಞಾನ ಆಯೋಗಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನೆಲ್ಲ ಕೊಟ್ಟಿದ್ದಲ್ಲ, ಇವತ್ತೆಲ್ಲ ಕಡೆ ನ್ಯಾಷನಲ್ ಆಗಿ ನಾವು ಮಾತಾಡ್ತಿರೋಂಥ NEP 2020 ಅಂತ ಏನು ಗುರುತಿಸ್ತೀವಿ. 1986ರ 10+2+3ಗೆ ಬದಲಾಗಿ 5+3+3+4
ಒಂದು ಹೊಸ ವಿನ್ಯಾಸವನ್ನ ಕೊಡ್ತಾ ಮಲ್ಟಿ ಡೈಮೆನ್ಷನರಿಯಾಗಿ ಇಂಟರ್ ಡಿಸಿಪ್ಲಿನರಿಯಾಗಿ ಹೊಸ ಹೊಸ ವಿಧಾನಗಳ ಬಗ್ಗೆ ಕೊಟ್ರಲ್ಲ, ಅದೇ ಕಸ್ತೂರಿ ರಂಗನ್ ಕಮಿಟಿ. ಯಾವುದು ರಿಲೇಟೆಡ್? NEP. ವಾಟ್ ಇಸ್ NEP? ನ್ಯೂ ಎಜುಕೇಶನ್ ಪಾಲಿಸಿ. ಕಸ್ತೂರಿ ರಂಗನ್ ಯಾಕೆ ಓದಲೇಬೇಕು ಅಂದರೆ, ಒಂದು ಕಡೆ ಇಸ್ರೋನ ಮಾಜಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ ಅಷ್ಟೇ ಅಲ್ಲ, ಜ್ಞಾನ ಆಯೋಗಕ್ಕಷ್ಟೇ ಅಲ್ಲ, ನಮ್ಮ ಯಾವುದಕ್ಕೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಅಷ್ಟೇ ಅಲ್ಲ, ಕರೆಂಟ್ ಇವೆಂಟ್ಸು NEP 2020ಯ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿದ್ದವರೇ ಕಸ್ತೂರಿ ರಂಗನ್. ದೇಶದಲ್ಲಿ NEP ಕಸ್ತೂರಿ ರಂಗನ್, ಹಾಗಾದರೆ ಕರ್ನಾಟಕದಲ್ಲಿ NEP ಅಲ್ಲ SEP, ಸ್ಟೇಟ್ ಎಜುಕೇಶನ್ ಪಾಲಿಸಿ. ಕರ್ನಾಟಕ ರಾಜ್ಯದ ಯಾಕೆ ಸರ್ ಶಿಕ್ಷಣಕ್ಕೆ ಕೇಂದ್ರ ಮತ್ತು ರಾಜ್ಯ ಎರಡೂ ತರಬಹುದಾ? ಹೌದು. 1976ರ 42ನೇ ತಿದ್ದುಪಡಿ ಅನ್ವಯ ಶಿಕ್ಷಣವನ್ನ ರಾಜ್ಯ ಪಟ್ಟಿಯಿಂದ ಸಮವರ್ತಿ ಪಟ್ಟಿಗೆ ತಂದ ಮೇಲೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಮತ್ತು ಆಯಾ ರಾಜ್ಯ ಸರ್ಕಾರಗಳು ತಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಹೊಸ ಹೊಸ ನೀತಿಗಳನ್ನ ರೂಪಿಸುವುದಕ್ಕೆ ಸ್ವತಂತ್ರ ಇದೆ. ಅದರ ಅನ್ವಯ ಕರ್ನಾಟಕ ರಾಜ್ಯ ಸರ್ಕಾರ ತಂದಂತ SEP ಸುಖದೇವ್ ತೋರಟ್ ಅಂತ. ಹಾಗಾದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ 2 ಸಮಿತಿಗಳು ಕರೆಂಟ್ ಇವೆಂಟ್ಸ್, ಗೋವಿಂದರಾವ್ ಸಮಿತಿ ಪ್ರಾದೇಶಿಕ ಅಸಮಾನತೆ ನಿವಾರಣೆಗೆ ಸಂಬಂಧಪಟ್ಟ ಉನ್ನತಾಧಿಕಾರ ಸಮಿತಿ, SEP ರಿಲೇಟೆಡ್ ಸುಖದೇವ್ ತೋರಟ್. ಶಿಕ್ಷಣ, ಉನ್ನತ ಶಿಕ್ಷಣಕ್ಕೆ ಅದರಲ್ಲೂ ನ್ಯೂ ಎಜುಕೇಶನ್ ಪಾಲಿಸಿ ರಿಲೇಟೆಡ್ ಕಸ್ತೂರಿ ರಂಗನ್ NEP. ಹಾಗಾದ್ರೆ ನೆಕ್ಸ್ಟ್ ಒನ್ ಸುಖದೇವ್ ತೋರಟ್, ಅಲ್ಲೇ ಒಂಚೂರು ಕೊಟ್ಟಿದೆ. 7th ಪೇ ಕಮಿಷನ್, ಕರ್ನಾಟಕ ರಾಜ್ಯದ 7ನೇ ವೇತನ. ಅಲ್ಲಿ ಏಕೆ ಮಾತೂರು ಅಂತ ಇದ್ರು ಭಾರತ ಸರ್ಕಾರ, ಆದ್ರೆ ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗದ ಅಧ್ಯಕ್ಷರೇ ಕೆ ಸುಧಾಕರ್ ರಾವ್. ಕನ್ಫ್ಯೂಸ್ ಆಗಬಾರ್ದು, ಇಲ್ಲಿ ರಾವ್ ಇದ್ದಾರೆ ಅಂತ. M ಗೋವಿಂದರಾವ್ ಪ್ರಾದೇಶಿಕ ಅಸಮತೋಲನ ನಿವಾರಣೆ. ನಮ್ಮ ಯಾರು ಸುಧಾಕರ್ ಯಾವುದಕ್ಕೆ ಅಂದ್ರೆ 7ನೇ ವೇತನ ಆಯೋಗ. ಸಿಂಪಲ್ ಸರ್. ಹಾಗಾದ್ರೆ ಚಿನ್ನಸ್ವಾಮಿ ಅಂತ ಓದಿದ್ದು 4ನೇ ಹಣಕಾಸು ಆಯೋಗ ಸರ್. ಈಗ C ನಾರಾಯಣ ಸ್ವಾಮಿ, ಹಾಗಾದ್ರೆ ಅವ್ರೇನದು 5ನೇ ಕರ್ನಾಟಕ ರಾಜ್ಯದ ಹಣಕಾಸು ಆಯೋಗದ ಅಧ್ಯಕ್ಷರು. ಅಲ್ಲಿ ಪಾಯಿಂಟ್ ಇಲ್ಲ, ನಾವು ಯಾರು ಮಾಡ್ಬೋದು? C ನಾರಾಯಣ ಸ್ವಾಮಿ ಸರ್. ಅರವಿಂದ್ ಪನಗಾರಿಯ ದೇಶಕ್ಕೆ ಸಂಬಂಧಪಟ್ಟಿರೋರು. ಇಲ್ಟನಿಂಗು RBIನ ಸ್ಟಾರ್ಟ್ ಮಾಡಬೇಕು ಅಂತ ಶಿಫಾರಸ್ ಕೊಟ್ಟವರು. ಈಗ ಇನ್ನೊಂದು ಯಾವುದೋ ಹೊಸ ಸಮಿತಿ ನೇಮಕ ಮಾಡಾಯ್ತಾ, ಆ ಪಾಯಿಂಟನ್ನು ಎಲ್ಲ ಮಾಡೋಣ. ಆದರೆ ಇಲ್ಲಿ ಜಸ್ಟ್ ಸಮಿತಿಗಳ ಬಗ್ಗೆ ನಮಗೊಂದು ಕನಿಷ್ಠ ಜ್ಞಾನ ಇರಲಿ ಅಂತ ಒಂದು 5-6 ಜನ ವ್ಯಕ್ತಿಗಳ ಹೆಸರು ಹಾಕಿದ್ದೀನಿ, ನೀವೇ ರಿವ್ಯೂ ಮಾಡ್ಕೊಳ್ಳಿ ಅಂದರೆ ಒಂದೊಂದೇ ಪದ ರೀ. SBI ಸಾರ್ವಜನಿಕ ವಲಯದ ದೊಡ್ಡ ಬ್ಯಾಂಕು, ಅದನ್ನು ರಿವ್ಯೂ ಮಾಡಕ್ಕೆ ಬಂದ ಮೊದಲ ಹೆಸರು IBI ಬೇಕು ಅಂತ ಹೇಳಿದವರು ಕೇನ್ಸು. ಕೇಂದ್ರ ಬ್ಯಾಂಕಿನ ಪರಿಕಲ್ಪನೆ ನೀಡಿದವರು ಡಾಕ್ಟರ್ BR ಅಂಬೇಡ್ಕರ್. 1 ಸ್ಟೇಟ್ 1 RBI ಸುದ್ದಿಯಲ್ಲೈತೆ. RRBI ಶಿಫಾರಸು ಮಾಡಿದಂಥ ಮೊದಲ ವ್ಯಕ್ತಿ ನರಸಿಂಹನ್. ಯಾವ ಕ್ಷೇತ್ರ ಅಂತ ಕೇಳವ್ರೆ? ಬ್ಯಾಂಕಿಂಗ್ ಸೆಕ್ಟರ್. ನೆಕ್ಸ್ಟ್ ಒನ್ B ಶಿವರಾಮನ್ ಅಂತ. ಈಗ ವಿಮಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಸುಮಾರು ಸಮಿತಿಗಳು ಬರ್ತವೆ. ಸೆಬಿ ರಿವ್ಯೂ ಮಾಡಕ್ ಸಮಿತಿ ಬರ್ತವೆ. RBIನ ಕಾರ್ಯಾಚರಣೆ ರಿವ್ಯೂ ಮಾಡೋದಕ್ಕೆ ಹಲವಾರು ಸಮಿತಿಗಳು ನೇಮಕ ಮಾಡ್ತಾರೆ. ಯಾವ ಸಮಿತಿ ಸುದ್ದಿಗೆ ಬಂದೈತೋ ಅದನ್ನ ಅಪ್ಡೇಟ್ ಆಗೋ ಜವಾಬ್ದಾರಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಬಿಸ್ವನಾಥ್ ಗೋಲ್ಡಾರು ಬೇಸಿಯ ರಿವ್ಯೂ ಮಾಡೋಕೆ. ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ನಂಜುಂಡಪ್ಪ ಮತ್ತು ಗೋವಿಂದರಾವ್. ಕರೆಂಟ್ ಇವೆಂಟ್ಸು ಗೋವಿಂದರಾವ್ ಸಮಿತಿ. NEP ಕಸ್ತೂರಿ ರಂಗನ್. SEP ಸುಖದೇವ್ ತೋರಟ್. ಕರ್ನಾಟಕ ರಾಜ್ಯದ 7ನೇ ವೇತನ ಆಯೋಗ ಸುಧಾಕರ್ ರಾವ್. ಮುಂದಿನ ವಾರ ಅಥವಾ ನೆಕ್ಸ್ಟ್ ಡೇಸ್ಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ಏನಾದರೂ 8ನೇ ವೇತನ ಆಯೋಗದ ಅಧ್ಯಕ್ಷ ನೇಮಕ ಮಾಡ್ಯಾರ ಬರ್ಕತ್ತೀನಿ. ಅರವಿಂದ್ ಪನಗಾರಿಯ 16ನೇ ಹಣಕಾಸು ಆಯೋಗ ಸರ್. ನಮ್ಮಲ್ಲಿ C ನಾರಾಯಣ ಸ್ವಾಮಿ 5ನೇ ಹಣಕಾಸು ಆಯೋಗ. ವ್ಯಕ್ತಿಗಳು ಸಿಂಪಲ್ ವ್ಯಕ್ತಿ ಯಾವುದಕ್ಕೆ ಸಂಬಂಧಪಟ್ಟೈತೆ ಅಂತ ಓದ್ತೀವಲ್ಲ, ಇದನ್ನೇ ನಾವೇನಂತ ಕರಿತೀವಿ? ಕಮಿಟೀಸ್ ಅಂತ ನಾವು ಗುರುತಿಸ್ತೀವಿ. ಹಾಗಾದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಪಾರ್ಕ್ಗಳು, ಜೊತೆಗೆ ಪಾರ್ಕ್ಗಳಾದ್ಮೇಲೆ ಕ್ರಾಂತಿಗಳು, ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಪಾಯಿಂಟ್ಸ್ ಯಾವುದು ಅಂದ್ರೆ ಸಮಿತಿಗಳು ಅಥವಾ ಕಮಿಟೀಸ್ ಅಂತ ನಾವು ಗುರುತಿಸ್ತೀವಿ. ಅದು ಅರ್ಥಶಾಸ್ತ್ರದಲ್ಲಿ ನೀವು ಕರೆಂಟ್ ಇವೆಂಟ್ಸ್ಗೆ ಸಂಬಂಧಪಟ್ಟಂತೆ ಓದುವ ಜವಾಬ್ದಾರಿ ನಮ್ದಾಗಿರುತ್ತೆ.